ಯಾವಾಗಿಂದ ಕೊಡ್ಲಿ ಮಸಿಲಕತ್ತ ಅಣ್ಣ, ಯಾಕೋ ಕೊಡ್ಲಿ ಮಸಿಲಕತ್ತಿಯಲ್ಲ? ಇಲ್ಲಪ್ಪ, ಮತ್ತು ಮುಳ್ಳು ಕಂಟಿ ಕಡ್ಕೊಂಡು ಬರ್ಬೇಕಲ್ಲೋ, ಅದಕ್ಕೆ ಅಂದಕ್ಕೆ ಮಸಿಲಕತ್ತಿ ನಿಮ್ಮ ಕೊಡ್ಲಿ ಮಂಡಾಗ್ಯದ. ಯಾವಾಗಿಂದ ಈ ಟಂದ ಬಳಕೆಯಿಂದ ತನ್ನ ಪಾಡಿತ ಅಂದ ಕೈಯಾಗಿಂದ ರೊಟ್ಟಿ ಹಿಡ್ಕೊಂಡನ, ಈ ಕೈಯಾಗಿಂದ ತುತ್ತು ಮುರ್ಕೊಂಡು ಇನ್ನೇನು ಬಾಯಾಗಿ ಇಟ್ಕೋಬೇಕತ್ತ ಅನ್ನೋದು ಒಳಗ ಹಿಂಗೆ ತೆಳಕ್ ಮಾಡ್ಯಾನ. ಹಿಂದೆ ಅಣ್ಣ ಕೊಡ್ಲಿ ಮ್ಯಾಲೆತ್ತಿ ಒಂದೇಟನ ಅಣ್ಣ ತಮ್ಮನ ರುಂಡಿಗೆ ಹೊಡೆದು ಬಿಟ್ಟ. ಯಾವಾಗಿಂದ ತಮ್ಮನ ರುಂಡಿಗೆಂದ ಹೊಡೆದು ಬಿಟ್ಟ, ತಮ್ಮನ ರುಂಡ ಕತ್ತರಿಸಿ ಅಂದ ಕೆಳಗೆ ಬಿತ್ತು. ಯಾವಾಗಿಂದ ರುಂಡ ಕೆಳಗೆ ಬಿತ್ತು ಅಂದ ಅಣ್ಣಗೆ ಅಂದ ಕೇಳಕತ್ತದೆ, ಅಣ್ಣ ನನ್ನನ್ನು ಯಾಕೆ ಕೊಲೆ ಮಾಡಿದೆ? ನಾನು ಏನು ಅಪರಾಧ ಮಾಡಿದ್ದೆ? ನಾನು ಏನು ತಪ್ಪು ಮಾಡಿದ್ದೆ? ಇಡೀ ಎಲ್ಲ ಬಂಗಾರ ಎಲ್ಲ ನನಗೆ ಬೇಕು ಹೊತ್ತುಕೊಂಡು ಕೇಳಿದ್ದೇನಣ್ಣ, ನನಗೇನು ಬೇಕಾಗಿದ್ದಿಲ್ಲ, ನನ್ನನ್ನು ಯಾಕೆ ಕೊಲೆ ಮಾಡಿದೆ? ಹೇಳು ಹೇಳತ್ತೆ. ತಾನು ಯಾವಾಗಿಂದ ಗಂಡ ಸತ್ವಾದ, ಗಂಡ ಇರುತ್ತಾನ, ಅವಳಿಗೆ ಮನೆ ಬಿಟ್ಟಂದ ಹೊರಗಿಂದ ಕಳಿಸಿದ್ದಿಲ್ಲ. ಯಾವಾಗಿಂದ ಗಂಡ ಸತ್ವಾದ, ಮತ್ತು ಮಕ್ಕಳನ್ನ ಜ್ವಾಕಿ ಮಾಡಬೇಕು, ತಾನು ಜ್ವಾಕಿ ಆಗಬೇಕಲ್ಲ. ಪಾಪ ಹೆಣ್ಣು ಮಗಳಿಂದ ಕೂಲಿ ಕೆಲಸ ಮಾಡಕತ್ತ ಏನ್ರಿ, ಕೂಲಿ ಕೆಲಸ ಮಾಡಕ ಎಟ್ರ ಮಟ್ಟಿಗಂದ ಕೂಲಿ ಕೆಲಸ ಹತ್ಕೊಂಡಂದ್ರೆ ಬೆಳಗಿನ ಜಾವದೊಳಗಿಂದ ಎದ್ದು ಇನ್ನೊಬ್ಬರ ಮನೆಗಂದ ಹೋಗಿ ಕಸ ಮುಸ್ರಿ ಮಾಡೋದು, ಇನ್ನೊಬ್ಬರದಿಂದ ಮನೆ ತಂದಕ್ಕಿಂದ ಹೋಗಿ ಅಂದ ಬಟ್ಟೆ ತೊಳೆಯೋದು. ಅವರು ಕೊಟ್ಟಿದ್ದಾನೆ ಏನ್ರಿ ಅಂದ ನಿನ್ನೆ ಉಳಿದಿದ್ದನ್ನು ಕೊಟ್ಟಿದ್ರು ಹೊತ್ತಿಕೊಂಡ ತಾಂತಿಲ್ಲಾರ್ದಾನೆ ನನ್ನ ಮಕ್ಕಳಿಗಂದ ಬಡತನ ಗೊತ್ತಾಗಬಾರ್ದು, ನನ್ನ ಮಕ್ಕಳಿಗಂದ ಕಷ್ಟಗಳು ಗೊತ್ತಾಗಬಾರ್ದು, ನನ್ನ ಮಕ್ಕಳಂದ ಎಲ್ಲ ಮಕ್ಕಳು ಬೆಳೆದಂಗೆ ನನ್ನ ಮಕ್ಕಳು ಬೆಳೀಲಿ ಎತ್ತಿಕೊಂಡು ತಾನು ತಿನ್ನೋದನ್ನು ಬಿಟ್ಟು ತನ್ನ ಮಕ್ಕಳಿಗೆ ತಂದು ತಿನ್ನಿಸ್ತಿದ್ರು. ಅಟ್ಟ ಪ್ರೀತಿ ಮಕ್ಕಳ ಮ್ಯಾಲ. ಯಾವಾಗ ಇಟ್ಟೆಲ್ಲ ಮುಂಜಾನೆ ಇಟ್ಟೆಲ್ಲ ಕೆಲಸ ಮಾಡಿ ಮಕ್ಕಳಿಗಂದ ಮುಣಿಸಿ ಏನ್ರಿ, ತಾನಂದ ಇನ್ನೊಬ್ರು ಹೊಲಕ್ಕೆ ಅಂದ ಕೂಲಿ ಕೆಲಸಕ್ಕೆ ಅಂದ ಹೋಗಿದ್ಲಿ ಹೆಣ್ಣು ಮಗಳು. ಭಾಳ ಬಡತನ, ಭಾಳ ಬಡತನ ಅಂದ್ರೆ ಭಾಳ ಬಡತನ. ಹಿಂಗೆಲ್ಲ ಹೋಗ್ತಕ್ಕಂಥ ಪ್ರಸಂಗದ ಒಳಗೆ ಇಟ್ಟೆಲ್ಲ ಮಾಡಿ ಮಕ್ಕಳನ್ನ ಬೆಳೆಸಿ ದೊಡ್ಡವನು ಮಾಡಿದ್ರು. ಒಬ್ಬ 18 ವರ್ಷನವನ ಹಾಕನೆ, ಇನ್ನೊಬ್ಬ 20 ವರ್ಷದ ಮಗ ಅದ. ನೋಡ್ಲಿಕ್ಕೆ ಅಂದ ಊರಾಗಿಂದ ಪೈಲ್ವಾನ್ರು ಕಂಡಂಗೆ ಕಾಣ್ತಿದ್ರು ಎರಡೂ ಮಕ್ಕಳು. ಯಾಕಂದ್ರೆ ಅಟ್ಟು ತಿನಿಸಿ ಉಣಿಸಿ ಅಂದ ಮಕ್ಕಳನ್ನ ಜ್ವಾಕ್ ಮಾಡಿರ್ತಕ್ಕಂಥವಳು ಹೆಣ್ಣು ಮಗಳು. ಎಷ್ಟು ಕಷ್ಟ ಆಗಿ ಬರಲ್ಲಕ್ಕ, ಎಟ್ಟ್ಯಾಗ ದುಃಖ ಬರವಲ್ಲಕ್ಕ. ಏನು ಬಂದರೂ ಅವೆಲ್ಲ ನನಗೇ ಇರಲಿ ಎತ್ತಿಕೊಂಡಂದು ಬಡತನವನ್ನು ತಾಳಿ ತಾನು ಕೂಲಿ ನಾಲಿ ಮಾಡಿ ಎರಡೂ ಮಕ್ಕಳನ್ನು ಇಟ್ಟು ಚೆನ್ನಾಗಿ ಅಂದ ಜ್ವಾಕಿ ಮಾಡಲಲ್ಲ, ಅಷ್ಟು ಚೆನ್ನಾಗಿ ಅಂದ ಜ್ವಾಕಿ ಮಾಡೋದು. ಒಬ್ಬ ಮಗ 18 ವರ್ಷನವಾದ, ಒಬ್ಬ ಮಗ 20 ವರ್ಷನವಾದ. ಒಂದು ದಿವಸದಿಂದ ತಾಯಿ ಕೂಲಿ ಕೆಲಸ ಮಾಡಿ ಸಾಯಂಕಾಲದ ಮನೆಗೆ ಬಂದಿದ್ದು. ಎರಡೂ ಮಕ್ಕಳಿಂದ ಹೋಗಿ ತಾಯಿ ಪಾದ ಹಿಡ್ಕೊಂಡು ಒಂದು ಮಾತು ಅಂತಾರೆ, ಯವ್ವ ಅಂದರು. ಏನು ಮಕ್ಕಳ ಅಂದ್ರು. ಏನಿಲ್ಲ, 8 ವರ್ಷ ತರ ನೀನೇ ದುಡಿತೇವ, ಸಾಕಿನ್ನೇ ದುಡಿಯೋದು. ಯಾಕಂದ್ರೆ ಈಗ ಆಗಲೇ 18 ವರ್ಷನವನ ಆಗಿನಿ, 20 ವರ್ಷನವ ಅಣ್ಣಾಗಾನೆ. ನಮ್ಮ ಇಬ್ಬರಿಗಂದ ದುಡಿತಕ್ಕಂಥ ತಾಕತ್ತು ಬಂದದ ಏನ್ರಿ, 4 ದುಡ್ಡಂದ ಗಳಿಸ್ತಕ್ಕಂಥ ಶಕ್ತಿ ಬಂದದ. ಸಾಕಿನ ನೀ ದುಡಿಯೋದು, ಇನ್ನು ಮುಂದೆ ನಾವು ದುಡಿತೀವಿ, ನೀ ಆನಂದದಿಂದ ಕುತ್ಕೊಂಡಂದ ಊಟ ಮಾಡವ ಆಗ್ತಿಕೊಂಡೊಂದು ತಾಯಿ ಅಂತ. ತಾಯಿಗೆ ಎಷ್ಟು ಖುಷಿ ಆಗ್ಲಿಕ್ಕಿಲ್ರಿ, ಮಕ್ಕಳು ದುಡಿತೀವಿ ಅಂದರೆ ತಂದೆ ತಾಯಿಗಂದ ಖುಷಿ. 4 ದುಡ್ಡಂದ ದುಡ್ದಂದ ತೊಗೊಂಡು ಬಂದ್ರೆ ತಂದೆ ತಾಯಿಗಂದ ಖುಷಿ. ಮಕ್ಕಳು ಚಟಗಳು ಕಲ್ತಿರಂದ ತಾಯಿ ತಂದೆಗಂದ ದುಃಖ ಆಗ್ತದೆ. ಮಕ್ಕಳು ಬೇರೆ ಬೇರೆದಿಂದ ಕಲ್ತು ಒತ್ತಿಕೊಂಡು ತಂದೆ ತಾಯಿಯಿಂದ ಕಷ್ಟಪಡ್ತಾರೆ. ಆದ್ರೆ ಮಕ್ಕಳನ್ನ ದುಡಿಲಿಕ್ಕತ್ತವ, ಸತ್ಯಕ್ಕಾಗಿಂದ ಬಡಿದಾಡ್ಲಿಕ್ಕತ್ತವ ಒತ್ತಿಕೊಂಡಂದಾಗ ಎಲ್ಲ ತಾಯಿ ತಂದೆಗೂ ಖುಷಿ ಅನ್ನಿಸ್ತವೆ. ಯಾವಾಗಿಂದ ತಾಯಿ ಅಂತಳ ಮಗ ಮೊದಲೇ ಮನೆ ತಂದೆಗಿಂದ ಬಡತನ ಅದೆಪ್ಪ, ನಿಮ್ಮ ಅಪ್ಪ ನಮಗೇನು ಆಸ್ತಿ ಇಟ್ಟಿಲ್ಲ, ಏನೂ ಇಟ್ಟಿಲ್ಲ ಏನ್ರಿ, ಇದ್ದಿದ್ರೊಳಗಿಂದ ಕೂಲಿ ನಾಲಿ ಮಾಡಿ ಜೀವನ ಕಳೀಲಿಕ್ಕತ್ತೀವಿ. ಮತ್ತು ನಿಮಗೆ ದುಡಿಯಂತ ತಾಕತ್ತು ಬಂದದ ತಂದಾಗ ನೀವು ದುಡಿರಿ, ನಾನು ದುಡಿತೀನಿ, ನೀವು ಕೂಲಿ ಕೆಲಸ ಮಾಡಿ, ನಾನು ಕೆಲಸ ಮಾಡ್ತೀನಿ. ಯಾಕಂದ್ರೆ ನೀವು ದುಡ್ದಿದ್ದು 4 ದುಡ್ಡಂದು ಹಿಂದಿಡ್ರಿ. ಯಾಕಂದ್ರೆ ಇನ್ನು ನೀವು ಮುಂದೆ ಮದುವೆ ಮಾಡ್ಕೋಬೇಕು, ಮುಂದೆ ನಿಮ್ಮ ಜೀವನ ಐತಿ ಮಕ್ಕಳ. ನಾ ದುಡಿದಿದ್ದೇನೈತಲ್ಲ ನನ್ನ ಮನೇದು ಖರ್ಚಿಗೆ ಹಾಕದ, ನೀವಿಬ್ಬರು ದುಡ್ದಿದ್ದೆ ಅಂದ ಹಿಂದೆ ಹಾಕ್ರಿಪ್ಪ ದುಡ್ಡು ಹತ್ತಿಕೊಂಡಂದು. ಪಾಪ ತಾಯಿ ಅಂದ್ರೆ ಇಲ್ಲಿಲ್ಲ, ನಮಗೆ ಹೆಂಗೆ ಗಳಿಸ್ಬೇಕು ಅನ್ನೋದು ಗೊತ್ತದ, ಹೆಂಗೆ ದುಡಿಬೇಕು ಅನ್ನೋದು ಗೊತ್ತದ, ನಿನ್ನನ್ನು ಹೆಂಗೆ ಸುಖದಾಗಿ ನೋಡ್ಕೋಬೇಕು ಅನ್ನೋದು ನಮ್ಗೆ ಗೊತ್ತದವ. ಇನ್ನು ಮುಂದೆ ನೀ ಒಟ್ಟಂದು ಎಲ್ಲಿ ಕೆಲಸಕ್ಕೆ ಹೋಗ್ಬೇಡ, ನೀ ಕೆಲಸಕ್ಕೆ ಆಗಿ ನನ್ನ ಮಾಣೆಗೆ ನೋಡತ್ತಂದು. ಪಾಪ ಎರಡೂ ಮಕ್ಕಳು ಹಠ ತೊಟ್ಟು ಆಯ್ತ್ರಿಪ್ಪ ನಾ ಕೂಲಿ ಕೆಲಸಕ್ಕೆ ಹೋಗಲ್ಲ, ಆದ್ರೆ ಒಂದು ಕೆಲಸ ಮಾಡ್ತೀನಿ. ಏನು ಕೆಲಸ? ನೀವೇನು ಬೆಳಗ್ಗೆ ಅಂದ ನ್ಯಾಯ ಮಾಡಿ ಮುಂಜಾನೆದು ಊಟ ಮಾಡಿ ಹೋಗ್ತಿರಲ್ಲ, ಮಧ್ಯಾಹ್ನಕ್ಕೆ ಏನು ಮಾಡ್ತೀನಿ, ಬಿಸಿ ಬಿಸಿ ಅಡುಗೆ ಮಾಡಿಕೊಂಡು ನೀ ಯಾವ ಹೊಲದಾಗ ಅಂದ ಕೆಲಸ ಮಾಡ್ತಿರ್ತೀರಿ ಆ ಹೊಲಕ್ಕೆ ನಾ ಬುತ್ತಿ ತೊಗೊಂಡು ಬರ್ತೀನಿಪ್ಪ, ಈಟ್ರೆ ಮಾಡ್ತೀನಿ. ಯಾಕಂದ್ರೆ ನೀವು ಮುಂಜಾನೆ ಒಯ್ದಿರಿ ಎತ್ತಿಕೊಂಡ್ರೆ ಅದು ಮಧ್ಯಾಹ್ನ ತನಕ ಕಟಿಯಾಗಿರ್ತದೆ, ಬಿರುಸಾಗಿರ್ತದೆ, ಪಲ್ಯ ಎಲ್ಲ ಆರಿರ್ತದೆ. ಅದಕ್ಕಿಂತ ಮಧ್ಯಾಹ್ನದಾಗಿಂದ ಬಿಸಿ ಅಡುಗೆ ಮಾಡ್ಕೊಂಡು ತಂದು ನೀವೆಲ್ಲಿ ಕೆಲಸ ಮಾಡ್ತಿರ್ತೀರಿ ಅಲ್ಲಿ ಕೊಡ್ತೀನಿ ಎತ್ತಿಕೊಂಡಂದಾಗ ಆಯ್ತು ಬಾ ಆಟ ಮಾಡಿ ಹತ್ತಿಕೊಂಡೊಂದು ಮಕ್ಕಳನ್ನು ಕೂಡ ಹೋಗೊಂಡು ಎರಡೂ ಮಕ್ಕಳನ್ನು ದುಡಿಲಿಕ್ಕತ್ತು. ಯಾವಾಗಿಂದ ಎರಡೂ ಮಕ್ಕಳನ್ನು ದುಡಿಲಿಕ್ಕತ್ತು ಭಗವಂತ ದುಡಿಯೋರಿಗಿಂದ ಎಂದೂ ಕೂಡ ಕಮ್ಮಿ ಬೀಳಲ್ಲ ಏನ್ರಿ. ಯಾರು ದುಡಿತಿರ್ತಾರಲ್ಲ, ಕಷ್ಟಪಟ್ಟು ದುಡಿತಿರ್ತಾರಲ್ಲ, ದುಡಿಯೋರಿಗೆ ಏಸು ಕಾಲಕ್ಕೂ ಕೂಡ ಭಗವಂತ ಕಮ್ಮಿ ಕೊಡಂಗಿಲ್ಲ. ಯಾವಾಗಿಂದ ಎರಡೂ ಮಕ್ಕಳಿಂದ ದುಡಿತಾ 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 ಒಂದು 5-6 ವರ್ಷದಿಂದ ದುಡಿಯೋದ್ರೊಳಗೆ ಏನ್ರಿ 4 ದುಡ್ಡಿಂದ ಹಿಂದೆ ಹಾಕಿ ಎರಡೂ ಮಕ್ಕಳು ಕೂಡಿ ಏನು ಮಾಡ್ತಾರೆ ತಿಳ್ಕೊಂಡ್ರೆ ಒಂದು 5 ಎಕರೆ ಹೊಲ ತಗೋತಾರೆ. ಅವತ್ತಿನ ದಿನಮಾನದಾಗಿಂದ ಸಸ್ತಾ ಇದ್ದು ಹೊಲ, ಈಗೆಲ್ಲ ಭಾಳ ರೇಟ್ ಆಗ್ಯದ.
ಏನ್ರಿ 2 ಹುಡುಗರಿಂದ ದುಡಿದು ಒಂದು 5 ಎಕರೆಯಿಂದ ಹೊಲ ತೊಗೊಂಡು ತಾಯಿಗೆ ಭಾಳ ಖುಷಿ ಆಯಿತು. ಯಾಕಂದ್ರೆ ಮೂಲ ಆಕಿನ ಗಂಡಗಂದ ಆಸ್ತಿನೇ ಇದ್ದಿದ್ದಿಲ್ಲ, ಅವನು ಕೂಲಿ ಕೆಲಸ ಮಾಡಿನೇ ಮಕ್ಕಳನ್ನ ಜೋಕಿ ಮಾಡ್ತಿದ್ದ. ಯಾವಾಗಿಂದ ತಾಯಿಗಿಂದ ಭಾಳ ಖುಷಿ ಆಗಿಬಿಡ್ತು. ನಾನು 2 ಮಕ್ಕಳಿಂದ ದುಡ್ದಿಂದ ಹೊಲ ತೊಗೊಂಡ್ರಲ್ಲ, ಹೊಲ ತೊಗೊಂಡ್ರಂದ ಯಾರಿಗೆ ಖುಷಿ ಆಗಂಗಿಲ್ಲ ರೀ? ಮಕ್ಕಳು ದೊಡ್ಡದೊಂದು ಮನೆ ಕಟ್ಟಿದ್ರೆ ಯಾರಿಗೆ ಖುಷಿ ಆಗಂಗಿಲ್ಲ? ಮಗ್ಗಲು ಮನೆಯವ್ರು ಖುಷಿ ಪಡ್ತಾರ ತೊಗೊಂಡದಲ್ಲ. ಏನ್ರಿ ನೀವು ಹೊಲ ತೊಗೊಂಡ್ರಿಂದ ಖುಷಿ ಪಡ್ತಕ್ಕಂಥವ್ರು, ನೀ ದೊಡ್ಡದೊಂದು ಮನೆ ಕಟ್ಟೋದ್ರಿಂದ ಖುಷಿ ಪಡ್ತಕ್ಕಂಥವ್ರು ಈ ಭೂಮಿ ಮೇಲೆ ಯಾರು ಒತ್ತು ಕೊಡೋದ ಕೇಳಿದ್ರ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿನ ಬಿಟ್ರೆ ಯಾರೂ ಕೂಡ ಖುಷಿ ಪಡಂಗಿಲ್ಲ. ಏನ್ರಿ ನೀವು ಹೊಲ ತೊಗೊಂಡ್ರು ಖುಷಿ ಪಡ್ತಾವ, ನೀ ಮನೆ ಕಟ್ಟಿದ್ರು ಖುಷಿ ಪಡ್ತಾವ, ನೀ ಚಲೋ ಬಟ್ಟೆ ಉಟ್ರು ತಂದೆ ತಾಯಿ ಖುಷಿ ಪಡ್ತಾರೆ, ನೀ ಚೆನ್ನಾಗಿ ಊಟ ಮಾಡಿದ್ರೆ ತಂದೆ ತಾಯಿ ಖುಷಿ ಪಡ್ತಾರೆ. ಯಾವಾಗಂದ್ರೆ 5 ಎಕರೆಯಿಂದ ಹೊಲ ತೊಗೊಂಡಾಗ ತಾಯಿಗೆ ಹಿಡಿಸಲಾರ್ದಷ್ಟಂದ ಖುಷಿ ಆಗಿಬಿಡ್ತು. ಎಟ್ಟ ಆನಂದ. ಸ್ವಲ್ಪ ದಿವಸದಿಂದ 5 ಎಕರೆ ಹೊಲ ತೊಗೊಂಡು ಮತ್ತೊಬ್ಬರ ಬಲ್ಲಿಂದ ಕೂಲಿ ಕೆಲಸ ಮಾಡ್ತಿದ್ರು. ಒಂದು ದಿವಸ ಇವ ಸಣ್ಣವೇನಂದ ಎಣ್ಣ, ಮತ್ತು ನಾವು ಹೆಂಗೂ ನಮಗೆ 5 ಎಕರೆ ಹೊಲ ಅದಲ್ಲ, ನಾವು ಇನ್ನೊಬ್ರು ಹೊಲದಾಗ ಹೋಗಿ ಕೆಲಸ ಮಾಡೋದಕ್ಕಿಂತ ನಮ್ಮ ಹೊಲದಾಗ ನಾವೇ ದುಡಿದ್ವಿ ತಿಳ್ಕೊಂಡ್ರೆ ಭೂಮಿ ತಾಯಿ ಇಲ್ಲೇ ಕೊಡ್ತಾಳಲ್ಲಪ್ಪ, ಸುಮ್ಮನೆ ಯಾಕೆ ಮತ್ತೊಬ್ರು ಹೊಲಕ್ಕೆ ದುಡ್ಲಿಕ್ಕೆ ಹೋಗೋನು, ನಮ್ಮ ಹೊಲದಾಗ ನಾವೇ ದುಡಿಯೋನು ಅಂತ ತಿಳ್ಕೊಳೋದು. ಯಾವಾಗಿಂದ ನಮ್ಮ ಹೊಲದಾಗ ನಾವೇ ದುಡಿಯೋಣ ತಿಳ್ಕೊಂಡಂದಾಗ ಅಣ್ಣನ ಕೂಡ ಒಪ್ಕೊಂಡು ಆಯ್ತಪ್ಪ ನಮ್ಮ ಹೊಲದಾಗ ನಾವೇ ದುಡಿಯೋಣ ತಿಳ್ಕೊಂಡು ಇಬ್ಬರು ಅದೇ ಒಂದು 5 ಎಕರೆ ಹೊಲದಾಗ ದುಡಿಲಿಕ್ಕತ್ತು. ಯಾವಾಗಿಂದ ದುಡಿಲಿಕ್ಕತ್ತಾರ ಬ್ಯಾಸಿಗೆ ದಿನ, ಏನ್ರಿ ಬ್ಯಾಸಿಗೆ ದಿನ ಜ್ವಾಳದ ರಾಶಿ ಆಗಿತ್ತು. ಅಣ್ಣ ಕಳಿಕೆ ಬಣಿಮೆಗಿಂದ ಮುಳ್ಳು ಹಚ್ಚಕಚ್ಚಾನ, ಅಂದ್ರೆ ತನಗಳ ತಿನ್ನಬಾರ್ದು ತಂದು ಕಣಿಕೆ ಬಣಿಮೆಗಿಂದ ಮುಳ್ಳು ಹಚ್ಚಕಚ್ಚಾನ, ತಮ್ಮ ನೇಗಿಲಿ ಹೊಡ್ಯಕಚ್ಚಾನ. ಕಲ್ಪನೆ ಇರಲಿ ಮಗ, ಅಣ್ಣ ಕಳಿಕೆ ಬಣಿಮೆಗಿಂದ ಮುಳ್ಳು ಹಚ್ಚಕಚ್ಚಾನ, ತಮ್ಮ ನೇಗಿಲಿ ಹೊಡ್ಯಕಚ್ಚಾನ. ಬ್ಯಾಸಿಗೆ ದಿನ ಮುಂಜಾನೆ ನೇಗಿಲಿ ಹೊಡ್ಲಿಕ್ಕಚ್ಚಾನ. ಯಾವಾಗಿಂದ ಹಿಂಗೆ ನೇಗಿಲಿ ಹೊಡಿತಾ ಇರುವಂಥ ಪ್ರಸಂಗದೊಳಗೆ ಅಲ್ಲಿ ಏನು ಹತ್ತುಕೊಂಡದ್ದು ಕೇಳಿದ್ರೆ ಒಂದು ಮಾತು ಹೇಳ್ತಲ್ಲ, ಭಗವಾನ್ ದೇನೇಕರು ಸುರು ಕರೆತೋ ಚಪ್ಪಡ ಪಾಡ್ ಕರೆದಿತ್ತ. ಭಗವಾನ ಲೇನೇಗೂ ಸುರು ಕರೆತು ಚಮಡ ಹೊಡೆಕಿಲಿಕ್ಕೆ ಜಾತ. ಪರಮಾತ್ಮ ಕೊಡ್ಬೇಕು ಹತ್ಕೊಂಡು ಮನಸ್ಸು ಮಾಡಿದ್ರೆ ನೀವು ವಾಲ್ಯ ಅಂದ್ರೂ ಬೆಳಕಿಣಿಗೆ ನಾಯ್ದು ಉದುರಿಸ್ತಾನ. ನೀವು ವಾಲ್ಯ ಅಂದ್ರೆ ಸದಕ್ಕೆ ಬೆಳಕಿಣಿಗೆ ನಾಯ್ದು ಉದುರಿಸ್ತಾನ. ಮತ್ತು ಅಪ್ಪಿ ನಮ್ಮಲ್ಲಿ ಸಂಪತ್ತಿ ಹೆಚ್ಚಾದಾಗ ಸೊಕ್ಕನೆ ನಮ್ಮಲ್ಲಿ ಬತ್ತು ಹೊತ್ತಿಕೊಂಡ್ರೆ ಬರೀ ರೊಕ್ಕನೇ ಒಯ್ಯಂಗಿಲ್ಲ, ಮೈ ಮೇಲೆ ತೊಗಲು ಕೊಡ್ಕೊಂಡು ಏನ್ರಿ. ನಾವು ದೇವ್ರ ಮುಂದೆ ಸೊಕ್ಕು ತೋರಿಸ್ತೀವಿ, ಶರಣರ ಮುಂದೆ ಸೊಕ್ಕು ತೋರಿಸ್ತೀವಿ. ನನ್ನ ಮುಂದೆ ಯಾವ ಮಕ್ಕಳಾರ, ನಿನ್ನ ಮುಂದೆ ಯಾವ ಮಕ್ಕಳಾರ ತಿಳ್ಕೊಂಡು ಏನು ಊರಾಗ ಒದರ್ಕೊತ್ ತಿರುಗಿತಿರ್ತಾವಲ್ಲ, ಅವು ಕುಡಿದು ಬರೀ ರೊಕ್ಕ ಒಯ್ಯೋದಲ್ಲ, ಮೈಯೇನು ಚರ್ಮ ಸದಕ್ಕೆ ಉತ್ಕೊಂಡು ಹೋಯ್ತಾನಂತ. ನಾವು ಎಷ್ಟೋ ಮಂದಿ ಕೇಳಿರಿಲ್ಲ ಏನ್ರಿ, ನಮ್ಮ ಕಣ್ಣಿದ್ರಿಗೆ ದೊಡ್ಡ ಶ್ರೀಮಂತರು ರೀ, ಈಗ ತಿಲ್ಲ ಕಾಣಿಲ್ಲ ಅಂದಂಗೆ ಆಗಿ ಅವಾಗ ಅವ ಮೆರೆದಿರ್ತಾನೆ, ಉರಿದಿರ್ತಾನೆ. ಹೇಳ್ತಾರಲ್ಲ, ಉರಿದವ್ರು ಊರಾಗಿರಂಗಿಲ್ಲ, ಮೆರೆದವ್ರು ಕೇರಾಗಿರಂಗಿಲ್ಲ. ಹಂಗೆ ಯಾವನಿಗೆಂದ ಅಪ್ಪಿ 4 ದುಡ್ಡಿನ ಸೊಕ್ಕು ಬತ್ತು ಅಂತಂದ್ರೆ ಏನ್ರಿ, 4 ದುಡ್ಡಿನಿಂದ ಮದ ಬತ್ತು ತಿಳ್ಕೊಂಡಂದ್ರೆ ಪರಮಾತ್ಮ ಅದನ್ನು ಹಾಗೆ ಬಿಡಂಗಿಲ್ಲ. ಅವನಿಗೆ ಸೊಕ್ಕು ಬತ್ತಲ್ಲ, ಅವನು ಸೊಕ್ಕು ಹೆಂಗೆ ಮುರಿಬೇಕ್ರಿ? ಅವನು ಸೊಕ್ಕು ಹೆಂಗೆ ಮುರಿಬೇಕು? ಅವ ಯಾರು ಬುದ್ಧಿ ಹೇಳಿದ್ರು ಕೂಡ ಕೇಳಂಗಿಲ್ಲ, ಶರಣರು ಹೇಳೋದು ಕೇಳಂಗಿಲ್ಲ, ಮಹಾತ್ಮರು ಹೇಳೋದು ಕೇಳಂಗಿಲ್ಲ. 4 ದುಡ್ಡನ್ನು ಹೆಚ್ಚಿಗಾಯ್ತು ಅಂತ ತಿಳ್ಕೊಂಡ್ರೆ ಅವನು ಸೊಕ್ಕು ಮುರಿಬೇಕಾಗಿತ್ತು ಅಂದ್ರೆ ಅದು ಭಗವಂತನಿಂದಲೇ ಸಾಧ್ಯ ಹೊರತಾಗಿ ನಿಮ್ಮಂತರದಿಂದ ಸಾಧ್ಯ ಇಲ್ಲ. ಸೊಕ್ಕು ಮುರಿದು ಬಿಡ್ತಾನೆ, ಸಂಪತ್ತು ಒಯ್ತಾನೆ, ಎಲ್ಲನೂ ಕೂಡ ಬೈತಾನೆ. ನೀವೆಲ್ಲರೂ ಅಂತಿರ್ತೀರಿ ಏನ್ರಿ, ನಮ್ಮ ಮುಂದೆ ಅವನಿಗೆ ಏನೂ ಇದ್ದಿದ್ದಿಲ್ಲ ರೀ, ಈಗ ನೋಡ್ರಿ ಎಷ್ಟು ಶ್ರೀಮಂತ ಆಗ್ಯಾನ ಅಂತ ಅಂತೀರಿ. ಭಾವನ ಸುತ್ತಿದ್ರೆ ಭಾಗ್ಯಕ್ಕೇನು ಕಡಿಮೆ ಅಂತ ಪಡ್ತಾನೆ ಇದ್ರೂ ಭಾವನ ಒಳ್ಳೇದಿತ್ತು ಅಂತಂದ್ರೆ ಭಗವಂತ ನೀವು ಅಲ್ಲಿ ಅಂದ್ರೂ ಕೂಡ ನಿನಗೆ ಮನೆ ಕೊಡ್ತಾನೆ. ಅದಕ್ಕಾಗಿ ನಂತಿರಲ್ಲ, ನಮ್ಮ ಕಣ್ಣಿದ್ರಿಗೆ ರೀ, ನಮ್ಮ ಮನೆಗೆ ಅವ ಕೆಲಸ ಮಾಡ್ತಿದ್ದ, ಕೂಲಿ ಕೆಲಸಕ್ಕೆ ಬರ್ತಿದ್ದ, ನಮ್ಮ ಮನೆಗೆ ಒಂದು ರೊಟ್ಟಿ ಹಾಕಿ ನಾವು ಉಣಿಸ್ತಿದ್ದೆವು. ಇವತ್ತು ನಮ್ಮ ಕಣ್ಣಿದ್ರಿಗಿಂದ ಎಷ್ಟು ಶ್ರೀಮಂತ ಆಗ್ಯಾನ. ಯಾಕೆ ಆಗ್ಯಾನ ತಿಳ್ಕೊಂಡ್ರೆ ಅವನಲ್ಲಿ ಭಾವನ ಒಳ್ಳೇದದ, ಅವನ ನಿಯತ್ತದ. ಹಿಂಗಾಗಿ ಭಗವಂತ ಒಲ್ಲೆ ಅಂದರು ಅವನಿಗೆ ಕೊಟ್ಟಾನ ದೊಡ್ಡ ಶ್ರೀಮಂತ. ಅದೇ ಒಬ್ಬ ದೊಡ್ಡ ಶ್ರೀಮಂತ ಆಗಿರ್ತಕ್ಕಂಥವನಿಗೆ ಸೊಕ್ಕು ಬತ್ತಂದ್ರೆ, ಯಾಕ್ರಿ ಸೊಕ್ಕು ಬತ್ತಂದ್ರೆ ಏನಕ್ಕದ್ರಿ? ಎಲ್ಲ ಅನ್ಕೊಂಡು ಬೈದು ಬಿಡ್ತಾನೆ ಭಗವಂತ. ಕೊಡೋದು ಅವನಿಗೆ ಗೊತ್ತದ, ತಗೊಳ್ಳೋದು ಅವನಿಗೆ ಗೊತ್ತದ. ಏನ್ರಿ, ನಿಮಗೆ ಅಂದ್ರೆ ಗೊತ್ತಿಲ್ಲ. ಯಾವಾಗ ಕೊಡಬೇಕು, ಯಾರಿಗೆ ಕೊಡಬೇಕು, ಹೆಂಗೆ ಕೊಡಬೇಕು ಅನ್ನೋದು ಅವನಿಗೆ ಗೊತ್ತದ. ಯಾರು ಬಲ್ಲಿದಿಂದ ಹೆಂಗೆ ಒಯ್ಬೇಕಂತ ಅನ್ನೋದು ಕೂಡ ಅವನಿಗೆ ಗೊತ್ತದೆ, ಹೊರತಾಗಿ ನಮಗೆ ಗೊತ್ತಿಲ್ಲ. ಪಾಪ ತಮ್ಮ ನೇಗಿಲು ಹೊಡಿಲಿಕ್ಕತ್ತನಲ್ಲ, ಆಶ್ಚರ್ಯ ಮಾತೇನ ತಗೊಂಡು ಕೇಳಿದ್ರೆ ಹಿಂಗೆ ನೇಗಿಲು ಹೊಡಿತಾ ಇರುವಂಥ ಪ್ರಸಂಗದೊಳಗೆ ಆ ನೇಗಿಲು ಹೋಗಿ ಒಂದು ಕಲ್ಲಿಗೆ ಸಿಗಬೇಕು. ಒಂದು ಕಲ್ಲಿಗೆ ಸಿಗ ಇವ ಅಂದ ಕಲ್ಲು ಅದನ, ಅದಕ್ಕೆ ಎತ್ತುಗಳು ಜೋಗ್ಲಾಗ್ತ ಮುಂದಕ್ಕೆ ಹೋಗ ನೇಗಿಲಿ ಮೊದಲೇ ಸೂಪ್ರಿತ ನೋಡಿ ನೇಗಿಲಿ ಮೂಗ ಅದು ಕಲ್ಲಿಗೆ ಹೋಗಿ ಹತ್ತಿದೇನ ತಗೊಂಡು ಸ್ವಲ್ಪ ಆ ಕಲ್ಲು ತೆಗೆದು ಮತ್ತೆ ನೇಗಿಲು ಹೊಡೆದ್ರೆ ತಂದು ಸ್ವಲ್ಪ ಮಣ್ಣು ತೆಗೆದ, ಏನೋ ಮಿಂಚಕತ್ತು. ಇನ್ನೊಂದು ಸ್ವಲ್ಪ ಅಂದ್ರೆ ಮಣ್ಣು ತೆಗೆದ, ನೋಡ್ತಾನ ಅಲ್ಲಿ ಒಳಗಿದ್ರೆ ಬಂಗಾರ ತುಂಬಿರ್ತಕ್ಕಂಥ ಅಂಗಡಿ. ನೋಡ್ರಿ ಬಡವರು ಒಂದು ಗುಂಜಿ ಬಂಗಾರ ನೋಡಿಲಿ, ಇವರು ಒಂದು ಗುಂಜಿ ಬಂಗಾರ ನೋಡಿಲ್ಲ, ಎಷ್ಟು ಖುಷಿ ಆಗಲಿಕ್ಕಿಲ್ರಿ. ಅಂತ ಬಂಗಾರ ತುಂಬಿರ್ತಕ್ಕಂಥ ಅಂಡೆ ಕಂಡಾಗ ಯಾರಿಗೆ ಖುಷಿ ಆಗಂಗಿಲ್ಲ ಹೇಳ್ರಿ. ಸುಂಬರೇ ಇಲ್ಲಿ ಪ್ರೋತ್ಸಂದಾಗ ಯಾರ್ದಾರೆ ಒಂದು 100 ರೂಪಾಯಿ ಬಿದ್ದಿತ್ತು ಅಂದ್ರೆ ಅದ್ರ ಮೊದಲು ಮೆಟ್ಟಗಾಲಿಡ್ತೀವಿ. ಮೆಟ್ಟಗಾಲಿಟ್ಟು ಕಾಲು ತುರ್ಸೋಣೆ ಮಾಡಿ ಕೊಡಿ ತುರ್ಸೋಣೆ ಮಾಡಿ ಆ 100 ರೂಪಾಯಿ ಕಿಸದಾಗ ಇಟ್ಕೊಂಡ ಹೇಗ್ರಿ
ಅದು ಕಳ್ಕೊಂಡಿದ್ದು ಅಲ್ಲೇ ಹುಡುಕ್ತಿರ್ತದ. ಅದು ಕಳ್ಕೊಂಡವ ಅಲ್ಲೇ ಹುಡುಕ್ತಿರ್ತಾನಲ್ಲ ಅಲ್ಲ ಅಲ್ಲ ಹಿಂಗೆ ಸೀದಾ ಮನೆಗೆ ಪದ ಹಾಡ್ಕೊಂಡು ಹೋಗೋದಕ್ಕೆ ಅದು ಹೆಣ್ತಿ ಕೂತಿರ್ತ. ಅದಕ್ಕೆ ಪುರಾಣ ಕೇಳೋದು ರೂಢಿ ಇರಲ್ಲ, ಏನೂ ಇರಲ್ಲ. ಟಿ ವಿ ಕೂತಿರ್ತೀವಿ, ಗಂಡ ಬಂದ ನಕ್ಕೋತೀವಿ, ಪದ ಹಾಡ್ಕೊತ ಬಂದು ಅಯ್ಯ ಯಾಕ್ರಿ ಎಷ್ಟು ಖುಷಿದಾಗ ಬಂದಿರ ಅಪ್ಪವ್ರು ಆಡ್ಚಾರ ಪ್ರವಚನ. ಸ್ವಾಮಿ ಯಾವ ಕೇಳ ಪ್ರವಚನ ₹100 ಸಿಕ್ಕ ನನಗೆ ಹಾಕಿದ್ರೆ ಅಯ್ಯ ಹೋಗ್ತಾರೆ ನಮ್ಮ ಮೂಗಿನ ಬೂಡಿ ಮಾಡಿಸ್ಬೇಕು ಅಂತ ಹಾಕಿ. ಅದೇ ₹100 ಸಿಕ್ಕರೆ ನಾವು ಇಟ್ಟು ಖುಷಿ ಪಡೋ ಮಂದಿ. ಏನೋ ಬಂಗಾರ ತುಂಬಿರ್ತಕ್ಕಂಥ ಹಂಡೆ ಸಿಕ್ಕರೆ ಯಾರಿಗೆ ತಾನೇ ಖುಷಿ ಆಗಂಗಿಲ್ಲ ರೀ. ಏನು ನೋಡ್ಬೇಕು ಭಾರಿ ಖುಷಿ ಆಯಿತು. ಅವಾಗಿಂದ ಅಣ್ಣಗಿಂದ ಕರಿಲಿಕ್ಕೆ ಅಣ್ಣ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಎತ್ಕೊಂಡ ಕರೆದ. ಯಾಕೆ ಹೇಳು ಏನಾಗೈತೆ ಹೇಳು. ಇಲ್ಲ ನೀ ಬಂದರೆ ಬಾ ಇಲ್ಲಿ. ಯಾವಾಗಿಂದ ನೀ ಬಂದರೆ ಬಾ ತಿಳ್ಕೊಂಡಂದು ಅಣ್ಣಗಿಂದ ಕರಿಲಿಕ್ಕತ್ತ. ಇವ ಅಣ್ಣ ತಿಳ್ಕೊಂಡ ಬಹುಶಃ ಹಾವಿಗೆ ಇದ್ದಿರ್ಬೇಕು. ಅದಕ್ಕೆ ಅಂಜನ ತಿಳ್ಕೊಂಡು ಕೈಯಾಗಿಂದ ಕೊಡ್ಲಿ ತಗೊಂಡು ಹಂಗೆ ಬಂದ. ಯಾಕಂದ್ರೆ ಕಣಿಕೆ ಬೆಳೆ ಮೇಲೆ ಮುಳ್ಳು ಹಚ್ಚಕತ್ತಿದ್ದಲ್ಲ ಹಂಗೆ ಬಂದು ಓಡಿ. ಯಾವಾಗಿಂದ ಅಣ್ಣ ಬಂದ ಅಣ್ಣ ಇಲ್ಲಿ ನೋಡಿಲ್ಲ ಎತ್ತಿಕೊಂಡು ಯಾವಾಗ ತೋರಿಸದ ಅಣ್ಣಗೂ ದೊಡ್ಡ ಖುಷಿ ಆಗಿಬಿಡ್ತು. ಯಾರಿಗೆ ಖುಷಿ ಆಗಂಗಿಲ್ಲ ರೀ. ಬಂಗಾರ ಸಿಕ್ಕದಂದ್ರೆ ಯಾರಿಗಾರು ಖುಷಿ ಆಗಲ್ಲ, ಸಂಪತ್ತು ಸಿಕ್ಕದಂದ್ರೆ ಯಾರಿಗಾರು ಖುಷಿ ಆಗಂಗಿಲ್ಲ. ಎಲ್ಲ ಅವನಿಗೆ ಅಣ್ಣಗೂ ಖುಷಿ ಆಯ್ತು. ಅವಾಗಿನ ಅಣ್ಣ ಅಂದ ತಮ್ಮ ಇದನ್ನು ಈಗ ಒಯ್ಯೋದು ಬೇಡಲಿ, ಯಾಕಂದ್ರೆ ಮಂದಿ ನೋಡಿದ್ರು ತಿಳ್ಕೊಂಡ್ರ ಯಾರೇ ಪೊಲೀಸರಿಗೆ ತಿಳಿಸಿದ್ರ ಇದೆಲ್ಲ ಸಂಪತ್ತಿಂದ ಪೊಲೀಸ್ ಸ್ಟೇಷನ್ಗೆ ಹೋಗ್ತದ, ಸರ್ಕಾರಕ್ಕೆ ಹೋಗ್ತದ. ಇದು ಎಲ್ಲರೂ ಮಲ್ಕೊಂಡು ಬಳಕ ರಾತ್ರಿ 8ಕ್ಕೆ ಅದು ಒಯ್ಯನ್ನ ತಿಳ್ಕೊಳೋದು. ಯಾವಾಗಿಂದ ಅಣ್ಣ ತಮ್ಮಗೆಂದ ಹೇಳ್ದ ಆಯ್ತು ಅಣ್ಣ ತಿಳ್ಕೊಳೋದು. ಅಲ್ಲೇ ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಒಂದು ಕಲ್ಲಿಟ್ಟಂದ ಮತ್ತೆ ನೇಗಿಲಿ ಹೊಡ್ಯಾಕತ್ತ. 11:30 ಗಂಟೆ ಆಗಿತ್ತು. ಇವನಿಗೆ ಹೊಟ್ಟೆ ಎಸಿತ್ತು ತಮ್ಮಗೆ. 11:30 ಆಗಿತ್ತು. ಅಟ್ರ ತನ ತಾಯಿ ಬುತ್ತಿ ತಂದಿರ್ತಿದ್ಲು, ಆದರೆ ಅವತ್ತು ತಂದಿಲ್ಲ. ಯಾಕೊಂದು ಹಸಿವಾಗಿಬಿಟ್ಟದ. ಅಣ್ಣ ಹಂಗೆ ಎತ್ತುಗೊಳಕ್ಕೆ ಕೊಳ್ಳ ಹರಿಲಿಲ್ಲ. ಹರಿಲಾರ್ದೇ ಹಂಗೆ ಹೆಗಲಿ ಮ್ಯಾಗ ನೇಗಿಲಿ ನಗ ಇಟ್ಟಂದ ಬಂದ ಅಣ್ಣನ ಬಲಿ. ಅಣ್ಣ ಅಂದ ಏನು ಅಂದ, ಯಾಕೋ ಇವತ್ತು ನನಗೆ ಹಸಿವಾಗೈತಪ್ಪ. ಅವ್ವ ಬುತ್ತಿ ತರಕ್ಕೆ ಯಾಕೊಂಡು ಲೇಟ್ ಮಾಡ್ಯಾಳ, ಅದಕ್ಕೆ ಆಕೆ ಬಂದ ಬಳಿಕ ಮತ್ತೆ ಇಬ್ಬರು ಊಟ ಮಾಡೋಣ. ಈಗ ಒಂದು ಮುಂಜಾನೆ ಒಂದು ರೊಟ್ಟಿ ಉಳ್ದದಲ್ಲ ಅದೇ ಒಂದು ರೊಟ್ಟಿ ನಾನು ಉಣ್ತೀನಿ, ಆಮೇಲೆ ಅವು ಬಂದ ಬಳಿಕ ಇಬ್ಬರು ಊಟ ಮಾಡೋಣ ಮತ್ತು ತಿಳ್ಕೊಂಡಂದ. ಅವಾಗ ಯಾರು ಬೇಡಂತಾರೋ ಊಟ ಮಾಡಿ ಹೋಗಿ, ಯಾರು ಬೇಡಂತಾರೋ ಊಟ ಮಾಡಿ ಹೋಗತ್ತಿಕೊಂಡಂದ. ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋದ ಬಳಿಕ ಆ ರೊಟ್ಟಿ ಕಟ್ಟಿಯಾಗಿ ಸೇಮ್ ಗಂಗಾಳದಂಗೆ ಆಗಿರ್ತಾವೆ ನೋಡ್ರಿ. ಕಡಿಮೆಗೆ ಹೋಯ್ದು ನೀವು ಗಿಡದ ಕೆಳಗಿಂದ ಇಟ್ಟಿರ್ತೀರಿ, ರೊಟ್ಟಿ ಗಂಗಾಳದಂಗೆ ಆಗಿರ್ತಾರೆ. ಯಾವಾಗಿಂದ ಅಲ್ಲಿ ಪಲ್ಯ ಇಲ್ಲ ಏನೂ ಇಲ್ಲ, ಬರೀ ಒಂದು ಈಟಂದು ಶೇಂಗಾ ಚಟ್ನಿ ಇತ್ತು. ಅದೇ ಒಂದು ರೊಟ್ಟಿ ಕೈಯಾಗಿ ಹಿಡ್ಕೊಂಡ ಶೇಂಗಾ ಚಟ್ನಿ ಹಾಕ್ಕೊಂಡು ಅದ್ರಾಗ ಒಂದು ನೀರು ಹಾಕ್ಕೊಂಡು ಮೊಸರು ಇದ್ದಿಲ್ಲ ಏನೂ ಇದ್ದಿಲ್ಲ ಅಲ್ಲಿ ನೀರು ಹಾಕ್ಕೊಂಡು ಅದು ಈಟಂದು ಹಚ್ಕೊಂಡು ಒಂದು ಲೈಟ್ ಕಂಬಕ್ಕಿಂದ ನೆಳ್ಳಿನ ಕಡೆಯಿಂದ ಕುಂತ. ಲೈಟ್ ಕಂಬದ ನೆಳೆ ಬಿದ್ದಿರ್ತದಲ್ಲ ಆ ಕಡೆ ಮಾರಿ ಮಾಡಿ ಕಂಬದ ಕೆಳಗಿಂದ ಕುಂತು ರೊಟ್ಟಿ ಉಣ್ಣಾಕತ್ತ. ಯಾವಾಗಿಂದ ಈ ಕಡೆ ತಮ್ಮ ರೊಟ್ಟಿ ಉಣ್ಣಾಕತ್ತಾನ, ಆ ಕಡೆ ಆಶ್ಚರ್ಯ ಏನು ಹೊತ್ತುಕೊಂಡು ಕೇಳಿದ್ರ ಯಾವಾಗಿಂದ ಈ ಕಡೆ ರೊಟ್ಟಿ ಉಣ್ಣಾಕೆ ನೀವು ಲೈಟ್ ಕಂಬದ ಕೆಳಗೆ ಕುಂತಾನ. ಅಣ್ಣನ ಮನಸ್ಸಿನೊಳಗೆ ಕೆಟ್ಟ ಬುದ್ಧಿ ಹುಡುತು. ಅಣ್ಣನ ಮನಸ್ಸಿನೊಳಗಿಂದ ಕೆಟ್ಟ ಬುದ್ಧಿ ಹುಡುತು. ಒಂದು ವೇಳೆ ನನ್ನ ತಮ್ಮ ಬದುಕಿದ್ದನ್ನು ಹೊತ್ತಿಕೊಂಡ್ರ ಈ ಬಂಗಾರ ತುಂಬಿರ್ತಕ್ಕಂಥ ಹಂಡ್ಯದೊಳಗೆ ನನ್ನ ತಮ್ಮಗನು ಕೂಡ ಅರ್ಧ ಪಾಲ ಕೊಡ್ಬೇಕಲ್ಲ. ಈ ಅರ್ಧ ಪಾಲ್ ಅಂತ ನನ್ನ ತಮ್ಮಗೆ ಕೊಡಬಾರ್ದಾಗಿತ್ತು ಅಂತಂದ್ರೆ ಏನಾರು ಮಾಡಿ ನನ್ನ ತಮ್ಮಗೆ ಕಲಸ ಮಾಡಬೇಕು ಅಂದ. ಏನ್ರಿ ನೋಡ್ರಿ, ಬಂಗಾರ ಹಂಡೆ ಕಂಡದ ಯಾರಿಗೆ ಕಂಡದ್ರಿ? ತಮ್ಮಗನೇ ಕಂಡದ. ಆದ್ರೆ ಕೊಲೆ ಮಾಡ್ಬೇಕನ್ನಕತ್ತಾರ ಯಾರು? ಅಣ್ಣ ಕೊಲೆ ಮಾಡ್ಬೇಕನ್ನಕತ್ತಾನ. ಈ ಬಂಗಾರ ತುಂಬಿರ್ತಕ್ಕಂಥ ಹಂಡದೊಳಗೆ ನನ್ನ ಅರ್ಧ ಪಾಲ ನನ್ನ ತಮ್ಮಗೆ ಕೊಡಬೇಕಲ್ಲ. ಈ ಅರ್ಧ ಪಾಲಂದ ಹೋಗಬಾರ್ದಾಗಿತ್ತು ಅಂದ್ರೆ ಏನಾರು ಮಾಡಿ ನನ್ನ ತಮ್ಮಗೆ ಕಲಸ ಮಾಡ್ಬೇಕಂತ ತಿಳ್ಕೊಂಡು ಕೈಯಾಗಿಂದ ಕೊಡ್ಲಿ ತಗೊಂಡು ತಮ್ಮನ ಬೆನ್ನಿಂದ ಬಂದ. ನೋಡ್ರಿ, ಒಂದೇ ತಾಯಿ ಗರ್ಭದೊಳಗಿಂದ ಹುಟ್ಟಿರ್ತಕ್ಕಂಥ ಮಕ್ಕಳು ಅಟ್ಟ ಪ್ರೀತಿಯಿಂದ ಇಬ್ಬರು ಅಂದ ಜ್ವಾಕಿ ಆದವರು. ಒಬ್ಬನ ಬಿಟ್ಟಂದ ಒಬ್ಬ ಇರ್ತಿದ್ದಲ್ಲ, ಅಟ್ಟ ಪ್ರೀತಿದಿಂದ ಬೆಳೆದಿರ್ತಕ್ಕಂಥ ಅಣ್ಣ ತಮ್ಮಂದಿರು ಯಾವಾಗಿದು ಬಂಗಾರ ತುಂಬಿರ್ತಕ್ಕಂಥ ಹಂಡೆ ಸಿಕ್ತಲ್ಲ ಅಣ್ಣನ ಮನಸ್ಸಿನೊಳಗಿಂದ ದುರ್ಬುದ್ಧಿ ಬಿಡ್ತು. ಒಂದು ವೇಳೆ ನನ್ನ ತಮ್ಮ ಬದುಕಿದ್ದಂದ್ರೆ ಈ ಬಂಗಾರದೊಳಗಿಂದ ಅರ್ಧ ಪಾಲು ನನ್ನ ತಮ್ಮಗೆ ಕೊಡಬೇಕಲ್ಲ, ಇದು ಈ ಕೊಡಬಾರ್ದಾಗಿತ್ತು ಅಂದ್ರೆ ಏನಾರು ಮಾಡಿ ನನ್ನ ತಮ್ಮ ಕಲಸ ಮಾಡ್ಬೇಕಂತ ತಿಳ್ಕೊಂಡಂದು ಕೊಡ್ಲಿ ತೊಗೊಂಡು ಬೆನ್ನ ಬಂದು ನಿಂತ. ಏನ್ರಿ ಲೈಟ್ ಕಂಬ ಇತ್ತಲ್ಲ, ಲೈಟ್ ಕಂಬಕ್ಕೆ ಬೆನ್ನು ಹಚ್ಚಿ ಊಟ ಮಾಡಕತ್ತಿದ್ದ. ಯಾವಾಗಿಂದ ಆ ಲೈಟ್ ಕಂಬಕ್ಕೆ ತನ್ನ ಕೊಡ್ಲಿ ತಂದು ಅದೇ ಲೈಟ್ ಕಂಬಕ್ಕಿಂದ ಮಸೀಲಿಕ್ಕತ್ತ. ಅಟಾಗಿ ತಮ್ಮ ಕೇಳ್ದ, ಯಾಕಂದ್ರೆ ಅವ್ನಿಗೆ ಯಾವುದು ಕೆಟ್ಟದ್ದು ಗೊತ್ತಿಲ್ಲ ಅಲ್ರಿ ತಮ್ಮಗ. ಅವ ಯಾವುದು ಕೂಡ ದುರಾಲೋಚನೆ ಮಾಡಿಲ್ಲ, ಯಾವ ಕೆಟ್ಟ ಆಲೋಚನೆನೂ ಕೂಡ ಮಾಡಿಲ್ಲ. ಸುಮ್ಮ ತನ್ನ ಪಾಡಿಗೆ ತಂದ ಊಟ ಮಾಡ್ಕೊತಂದ ಕುಂತಾನ. ಯಾವಾಗಿಂದ ಕೊಡ್ಲಿ ಮಸೀಲಕತ್ತ ಅಣ್ಣ, ಯಾಕೋ ಕೊಡ್ಲಿ ಮಸೀಲಕತ್ತಿಯಲ್ಲ. ಇಲ್ಲಪ್ಪ ಮತ್ತು ಮುಳ್ಳು ಕಂಟಿ ಕಡ್ಕೊಂಡು ಬರ್ಬೇಕಲ್ಲೋ, ಅದಕ್ಕೆ ಅಂದಕ್ಕೆ ಮಸೀಲಕತ್ತಿ ನಿಮ್ಮ ಕೊಡ್ಲಿ ಮಂಡಾಗ್ಯದ. ಯಾವಾಗಿಂದ ಈ ಟಂದ ಬಳಕೆಯಿಂದ ತನ್ನ ಪಾಡಿಗೆ ತಂದ ಕೈಯಾಗಿಂದ ರೊಟ್ಟಿ ಹಿಡ್ಕೊಂಡನ, ಈ ಕೈಯಾಗಿಂದ ತುತ್ತು ಮುರ್ಕೊಂಡು ಇನ್ನೇನು ಬಾಯಾಗಿ ಇಟ್ಕೋಬೇಕತ್ತ ಅನ್ನೋದು ಒಳಗ ಹಿಂಗೆ ತೆಳಕ್ ಮಾಡ್ಯಾನ. ಹಿಂದೆ ಅಣ್ಣ ಕೊಡ್ಲಿ ಮ್ಯಾಲೆ ಎತ್ತಿ ಒಂದೇಟನ ಅಣ್ಣ ತಮ್ಮನ ರುಂಡಿಗೆ ಹೊಡೆದು ಬಿಟ್ಟ. ಯಾವಾಗಿಂದ ತಮ್ಮನ ರುಂಡಿಗೆಂದ ಹೊಡೆದು ಬಿಟ್ಟ, ತಮ್ಮನ ರುಂಡ ಕತ್ತರಿಸಿ ಅದು ಕೆಳಗೆ ಬಿತ್ತು. ಯಾವಾಗಿಂದ ರುಂಡ ಕೆಳಗೆ ಬಿದ್ದ ಅಂದ ಅಣ್ಣಗೆ ಅಂದ ಕೇಳಕತ್ತದೆ, ಅಣ್ಣ ನನ್ನನ್ನು ಯಾಕೆ ಕೊಲೆ ಮಾಡಿದೆ? ನಾನು ಏನು ಅಪರಾಧ ಮಾಡಿದ್ದೆ? ನಾನು ಏನು ತಪ್ಪು ಮಾಡಿದ್ದೆ?
ಇಡೀ ಎಲ್ಲ ಬಂಗಾರ ಎಲ್ಲ ನನಗೆ ಬೇಕು ಹೊತ್ತುಕೊಂಡು ಕೇಳಿದ್ದೇನಣ್ಣ, ನನಗೇನು ಬೇಕಾಗಿದ್ದಿಲ್ಲ, ನನ್ನನ್ನು ಯಾಕೆ ಕೊಲೆ ಮಾಡಿದೆ ಹೇಳು ಹೇಳತ್ತಿಕೊಂಡಂದು ಹಿಂಗೆ ರುಂಡ ನೆಲಕ್ಕೆ ಬಿದ್ದದು. ಬಚ್ಚಾಡಿ ಕಣ್ಣು ಮುಚ್ಚಿಬಿಡ್ತು ತಮ್ಮನ. ಯಾವಾಗಿಂದ ತಮ್ಮನ ರುಂಡ ಕಣ್ಣು ಮುಚ್ಚಿಬಿಡ್ತು, ಯಾವಾಗಿಂದ ಕಣ್ಣು ಮುಚ್ಚದಲ್ಲ ಅವಾಗಿಂದ ಇವ ಅಣ್ಣ ಏನು ಮಾಡ್ದ, ಒಂದು ಕೈಯಾಗಿಂದ ತಮ್ಮನ ಕಾಲು ಹಿಡ್ಕೊಂಡ, ಇನ್ನೊಂದು ಕೈಯಾಗಿಂದ ತಮ್ಮನ ರುಂಡ್ ಹಿಡ್ಕೊಂಡು ದರ ಎಳ್ಕೊಂತ ಎಲಿಗೆ ತರ್ತಾನ, ಕಣಿಕೆ ಬಣಿಮೆ ಹತ್ರ ತಂದ. ಯಾವಾಗಿಂದ ಕಣಿಕೆ ಬಣಿಮೆ ಹತ್ರ ಅಂದ ತಂದ, ಯಾವಾಗಿಂದ ಒಂದು 4 ಸೂಡಿಂದ ಕಣಿಕೆ ಅಂತ ತೆಗೆದು ಅದ್ರಾಗ ತಮ್ಮನ ರುಂಡ ಮುಂಡಗಳನ್ನು 2 ಇಟ್ಟಿಂದ ಮ್ಯಾಗ 4 ಸೂಡು ಕಣಿಕೆ ಹಚ್ಚಿ ಹಿಂಗೆ ಹಿಂದಕ್ಕೆ ತಿರುಗಿ ನೋಡಿದ್ರೊಳಗೆ ತಾಯಿ ಇಷ್ಟತ್ರ ಬುದ್ಧಿ ಕಟ್ಕೊಂಡ ಬರಕ್ಕೆ ಬಂದು, ನನ್ನ 2 ಮಕ್ಕಳು ಕಷ್ಟಪಡ್ತಾವಲ್ಲ, ನನ್ನ 2 ಮಕ್ಕಳಿಂದ ಹೊಲದಾಗಿಂದ ದುಡಿತಾವಲ್ಲ, ನನ್ನ ಮಕ್ಕಳಿಂದ ಚಲೋದಿಂದ ಊಟ ಮಾಡಲಿ, ಒಳ್ಳೆದಿಂದ ಊಟ ಮಾಡಲಿ, ನನ್ನ ಮಕ್ಕಳಿಗಿಂದ ದುಡಿಲಿಕ್ಕಿಂದ ಇನ್ನಿಟ್ಟಿಂದ ಶಕ್ತಿ ಬರಲಿ ಎತ್ತಿಕೊಂಡಂದು ಪಾಪ ತಾಯಿ ನಾನಾ ರೀತಿಯಿಂದ ಅಡುಗೆ ಮಾಡ್ಕೊಂಡಂದು ಹೊಲಕ್ಕೆ ಬಂದಾಳ. ಹಿಂಗೆ ಹೊಲಕ್ಕೆ ಬರೋದ್ರೊಳಗೆ ಯಾವಾಗ ಹಿಂದಕ್ಕೆ ತಿರುಗಿ ನೋಡ್ದ ತಾಯಿ ಕಂಡ್ಲು, ಹಂಗೆ ತನ್ನ ಕೈಗೆ ಹತ್ತಿರ್ತಕ್ಕಂಥ ರಕ್ತ ಅಲ್ಲೇ ಮಣ್ಣಿಗೆ ಅಂತ ತಿಕ್ಕದ, ಕೊಡ್ಲಿಯಿಂದ ನೆಲದಾಗಿಂದ ತಿಕ್ಕದ. ಯಾವಾಗಿಂದ ತಾಯಿಗಿಂದ ರಕ್ತದ ಕಲಿ ಅಂತಕ್ಕಂಥ ಗೊತ್ತಾಗಲಾರ್ದಂಗ ಅಲ್ಲೇ ಮಣ್ಣಿನಿಂದ ತಿಕ್ಕೊಂಡಂದ ಒರೆಸ್ಕೊಂಡು ಬಿಟ್ಟ. ಅವಾಗಿಂದ ತಾಯಿ ದಡ ಹಿಂಗೆ ಹಿರಿ ಮಗನ ಕಡೆಯಿಂದ ಬಂದು, ಮಗ ಇವತ್ತು ಲೇಟ್ ಆಯ್ತಪ್ಪ, ಓಣ್ಯಾಗೆ ನನ್ನ ಹೆಣ್ಮಕ್ಳು ಬಂದು ಕುಂತಿದ್ರು, ಮಾತಾಡಕ್ಕೆ ಹೋಗಿ ಕುಂತಿದ್ದೇವೆ, ಈ ಥರ ಲೇಟ್ ಆಯ್ತಪ್ಪ, ಊಟ ಮಾಡಕ್ಕೆ ಬರ್ರಿ, ನಿಮ್ಮ ತಮ್ಮ ಮೇಲೆ ಕರಿ ಎತ್ತಿಕೊಂಡಂದು. ಯಾವಾಗ ನಿಮ್ಮ ತಮ್ಮ ಮೇಲೆ ಕರಿ ಎತ್ತಿಕೊಂಡಂದಾಗ ಅವಾಗಿಂದ ಮಗ ಅಂತಾನೆ, ಹಿರಿ ಮಗ ಅಂತಾನೆ, ಯವ್ವ ಇಲ್ಲೇ ಪಕ್ಕದ ಹೊಲಕ್ಕೆ ನೀರು ಕುಡಿದು ಬರ್ತೀನಿ ಅಂತೇಳಿ ಹೋದವ, ಆ ಕಡೆ ಹೋಗ್ಯಾನ ಇನ್ನೂ ಬಂದೇ ಇಲ್ಲ ಅಂದ. ತಾಯಿ ಅಂತಳ, ಮಗ ಅದು ಎಲ್ಲರೂ ಗೆಳೆಯರ ಜೋಡಿ ಕುಂತಿರ್ಬೇಕಪ್ಪ, ನೀ ಬಾ ಊಟ ಮಾಡ್ಬಾ, ಅವ ಬಂದು ಆಮೇಲೆ ಉಣ್ತಾನ ತಿಳ್ಕೊಂಡು ಕೈಗೆ ನೀರು ಹಾಕಿ ಆಳ ಕೈ ತೊಳ್ಕೊಂಡ. ಎದುರಿಗಿಂದ ಕುಂತ ತಾಯಿ ತನ್ನ ಮಗನಿಗಿಂದ ಎದುರು ಕುಂತಂದ, ಈ ತಮ್ಮ ಈ ಪಲ್ಯ ಚಲೋ ಆಗಿದೆ ನೋಡ್ಯಪ್ಪ, ಇದು ಚೆಂದಾಗಿ ಊಟ ಮಾಡತ್ತೆ ತಿಳ್ಕೊಂಡು ಎದುರು ಕುಂತಂದ ಊಟ ಮಾಡ್ಸಕತ್ತ. ಯಾವಾಗಿಂದ ಎದುರು ಕುಂತಂದ ತಾಯಿ ಊಟ ಮಾಡ್ಸಕತ್ತಾಳ. ಹಿಂಗೆ ಊಟ ಮಾಡಿಸುವಂಥ ಪ್ರಸಂಗದೊಳಗೆ ಆಕಿನ ದೃಷ್ಟಿ ಎಲ್ಲಿಗೆ ಹೋಗಿ ಅವತ್ತು ತಿಳ್ಕೊಂಡಂದ್ರೆ ಅದನ್ನ ಹೆಗಲ ಮ್ಯಾಗಿನ ನಗಾನು ತೆಗಿಲಾರ್ದೇನೆ ಹಂಗೆ ಅಂದ ಹೋಗಿದ್ನಲ್ರಿ, ಒಳ್ಳೆ ಹರಿಲಾರ್ದೇನೆ ನಡ ಹೊಲದಾಗಿಂದ ಎತ್ತುಗಳು ಬಿಟ್ಟಂದ ಹೋಗಿದ್ದ. ತಾಯಿ ದೃಷ್ಟಿ ಎಲ್ಲಿಗೆ ಹೋಗ್ಯದ, ಆ ಎತ್ತಿನ ಕಡೆಯಿಂದ ಹೋಗ್ಯದಲ್ಲ. ಅವಾಗಿಂದ ತಾಯಿ ಅಂತಳ, ಮಗ ನೀ ಸಾವಕಾಶ ಊಟ ಮಾಡು, ನಿನ್ನ ತಮ್ಮ ನೋಡಿ ಎಷ್ಟು ಹುಚ್ಚದೆಯಪ್ಪ, ಆ ಎತ್ತುಗಳು ಕೊಳ್ಳಾರ್ದ ಕಡೆಗೆ ಒಂದು ಗಿಡದ ಕೆಳಗಡೆ ಕಟ್ಟಿರಿ ಹೋಗಬೇಕಿಲ್ಲ, ಹಂಗೆ ಬಿಟ್ಟು ಹೋಗ್ಯದ ಪಾದ. ಅದಕ್ಕೆ ನೀ ಸಾವಕಾಶದಿಂದ ಊಟ ಮಾಡು, ಎತ್ತುಗಳನ್ನ ಬಿಸಲಾಗಿ ನಿಂತಾವ, 1-2 ಸೂಡು ಕಣಿಕೆ ಹಾಕಿ ಬರ್ತೀನಿ ಎತ್ತುಕೊಂಡು ತಾಯಿ ಅಂತ. ಯಾವಾಗಿಂದ ತಾಯಿ 1-2 ಸೂಡನ್ನ ಕಣಿಕೆ ಹಾಕಿ ಬರ್ತೀನಿ, ನೀ ಸಾವಕಾಶ ಊಟ ಮಾಡತ್ತಂದಾಗ ಇವ ಊಟ ಬಿಟ್ಟಂದು ಎತ್ತು ನಿಂತ, ಯವ್ವಾ ಇಂಥ ಬಲಭೀಮನಂತ ಮಗ ನಿನ್ನ ಕಣ್ಣಿದ್ರಿಗಿಂದ ಇರಾಗ ನೀನಾಕೆಂದ ನೀ ಕಣಿಕೆ ಹಾಕ್ತೇವಾ, ನಾ ಹಾಕಿ ಬರ್ತೀನಿ ಅಂತೇಳಿ ಊಟ ಬಿಟ್ಟಂದು ಎದ್ದು ನಿಂತ. ತಾಯಿ ಅಂತಳ, ಮಗ ನೀವು ಊಟ ಬಿಟ್ಟು ಎತ್ತಂದ್ರೆ ನನ್ನ ಆಣೆಗೆ ನೋಡಿ, ನಿನಗೆ ನನ್ನ ಆಣೆಗೆ ಯಾವಾಗಿಂದ ನನ್ನ ಆಣೆಗೆ ನೋಡ ನಿನಗೆ ಹತ್ತುಕೊಂಡ ಆಣೆ ಇಟ್ಟುಕೊಂಡ ಪಾಪ ಕುತ್ಕೊಂಡ ಊಟ ಮಾಡಕತ್ತೀವ. ಈ ಕಡೆಯಿಂದ ತಾಯಿ ದಡ ಕಣಿಕೆ ಬಣಿಮೆ ಹತ್ರ ಬಂದ. ಯಾವಾಗಿಂದ ಕಣಿಕೆ ಬಣಿಮೆ ಹತ್ತಿರದಿಂದ ಬಂದಾಳ, ಬಂದು 1-2 ಸೂಡಂದ ಹಿಂಗೆ ಕಣಿಕೆ ತಗೋಬೇಕಂತ ಅನ್ನೋದ್ರೊಳಗೆ ಅಲ್ಲಿ ಆಶ್ಚರ್ಯ ಏನಾಗದ ತಗೊಂಡು ಕೇಳಿದ್ರೆ ಹಿಂಗೆ 2 ಸೂಡು ಕಣಿಕೆ ತಗೊಳ್ಳೋದ್ರೊಳಗೆ ಸಣ್ಣ ಮಗನ ಕಾಲ ಆಕಿನ ಕೈಯಾಗೆ ಬಂದುಬಿಟ್ಟ ಅವ್ರ ಕಣಿಕೆ. ಯಾವಾಗಿಂದ ನೋಡ್ತಾಳ ಸಣ್ಣ ಮಗ ಅದ, ಯಾವಾಗಿಂದ ಸಣ್ಣ ಮಗ ಅದನ್ನು ಇನ್ನೊಂದು ಸೂಡಂದ ಕಣಿಕೆ ತೆಗಿತಾಳೆ. ಏನ್ರಿ ಮಗನ ರುಂಡ ಒಂದು ಕಡೆಗಿಂದ ಕಣಿಕೆಯಾಗಿಂದ ತುರುಕಿತ. ಯಾವಾಗಿಂದ ಮಗನಿಂದ ರುಂಡ ಮುಂಡಗಳನ್ನು ತಗೊಂಡು ತನ್ನ ತೊಡಿ ಮೇಲಿಂದ ಹಾಕ್ಕೊಂಡು ತಾಯಿ ಏನ್ರಿ 9 ತಿಂಗಳ ತನ್ನ ಗರ್ಭದೊಳಗಿಂದ ಹೊತ್ತು ಹೆತ್ತು ಸಾಕಿ ಸಲವಿ, ಅದು ಬಡತನದೊಳಗಿಂದ ಸಲವಿರ್ತಕ್ಕಂಥ ತಾಯಿ, ಕಷ್ಟದೊಳಗಿಂದ ಬೆಳೆಸಿರ್ತಕ್ಕಂಥ ತಾಯಿ. ಯಾವಾಗಿಂದ ಮಗನ ರುಂಡ ಮುಂಡಗಳಿಂದ ಕಂಡು ಅವಾಗಿಂದ ತಾಯಿಗಿಂದ ಹೆಂಗಾಗ್ಲಿಕ್ಕಿಲ್ಲ ಹಾಡು ತಾಯಿ. ಯಾವಾಗಿಂದ ಮಗನಿಂದ ರುಂಡ ಮುಂಡಗಳನ್ನು ತನ್ನ ತೊಡಿ ಮೇಲಿಂದ ಹಾಕೊಂಡು ಮಗನ ಎದಿ ಮೇಲಿಂದ ತೆಲಿಕೊಟ್ಟಂದ ಕಣ್ಣೀರು ಹಾಕ್ಲಿಕ್ಕತ್ತಾಳೆ. ಮಗ ನಿನ್ನನ್ನು ಯಾರು ಕೊಲೆ ಮಾಡಿದ್ರೆ ಹೇಳು, ನೀ ಯಾರಿಗೆ ಏನು ಅನ್ಯಾಯ ಮಾಡಿದ್ದೋ ಮಗ, ನೀ ಯಾರಿಗಿಂದ ಏನು ದ್ರೋಹ ಮಾಡಿದ್ದಿ, ಯಾಕೆ ನಿನ್ನ ಕೊಲೆ ಮಾಡಿದ್ರು, ನಿನ್ನ ತಾಯಿ ಬಂದಿನಿ ಮಾತಾಡು, ನಿನ್ನ ಹಡದವ ಬಂದಿನಿ ಮಾತಾಡು ಒತ್ತುಕೊಂಡಂದು ತಾಯಿ ಮಗನ ಎದಿ ಮೇಲಿಂದ ತೆಲಿಕೊಟ್ಟಂದ ಕಣ್ಣೀರು ಹಾಕ್ಲಿಕ್ಕತ್ತಾಳ. ಮಗ ಬದುಕಿದ್ರೆ ಮಾತಾಡಬೇಕಲ್ಲ, ಸತ್ತು ಒಂದು ಸವನದ ಕಣ್ಣೀರಾಗ್ತಾಳೆ. ನಿನ್ನ ತಾಯಿ ಬಂದಿನಿ ಮಾತಾಡೋ ಮಗ, ಒಂದು ದಿವಸ ಒಳ್ಳೆ ಬಟ್ಟೆ ಉಳ್ಳಿಲ್ಲ, ಒಂದು ದಿವಸ ಒಳ್ಳೆದನ್ನು ಉಳ್ಳಿಲ್ಲ ಮಗ, ಬಡತನದೊಳಗಿಂದ ಹುಟ್ಟಿದ್ರಿ, ಬಡತನದೊಳಗೆ ಹೋಗಿಬಿಟ್ಟಲು ಮಗ, ನಿನ್ನಂಥ ಬಂಗಾರದಂಥ ಮಗನ ಯಾರು ಕೊಲೆ ಮಾಡ್ರಿ ಹೇಳತ್ತೆ ಕೊಡೋಣ ಮಗನ ಗದ್ದ ಹಿಡ್ದು ಅಳಿಗಾಡಿಸ್ತಾಳ. ಏನು ಮಾಡಿದ್ರು ಕೂಡ ಮಗ ಮಾತಾಡಲಿ. ಯಾವಾಗಿಂದ ತಾಯಿ ಕಡೆಯಿಂದ ಕಣ್ಣೀರು ಹಾಕುವಂಥ ಪ್ರಸಂಗದ ಒಳಗ ಅಲ್ಲಿ ಹಿರಿ ಮಗನ ಊಟ ಕೂತಿದ್ದಲ್ಲ, ನನ್ನ ತಮ್ಮಗಿಂದ ಕೊಲೆ ಮಾಡಿದ್ದು ನನ್ನ ತಾಯಿಗಿಂದ ಗೊತ್ತಾಯಿತು. ಒಂದು ವೇಳೆ ನನ್ನ ತಾಯಿ ಊರಾಗಿಂದ ಹೋಗಿ ಹೇಳೋದು ತಿಳ್ಕೊಂಡ್ರೆ ಊರು ಜನ ನನ್ನ ಸುಮ್ಮನೆ ಬಿಡಂಗಿಲ್ಲ, ಈ ಸುದ್ದಿಯಿಂದ ಊರಾಗಿಂದ ಹೋಗಬಾರ್ದಾಗಿತ್ತು ಅಂದ್ರೆ ನನ್ನ ತಾಯಿಗೊಬ್ಬಕ್ಕೆ ಕಲಸ ಮಾಡಬೇಕು ಅಂದ. ಏನ್ರಿ
ಯಾವಾಗ ನನ್ನ ತಾಯಿಗೊಬ್ಬಕ್ಕಿಗೆ ಕೆಲಸ ಮಾಡಬೇಕು. ಈ ಸುದ್ದಿ ಅಂದ ಊರಾಗಿಂದ ಹೋಗಬಾರ್ದಾಗಿತ್ತು ಅಂದ್ರೆ ನನ್ನ ತಾಯಿಗೊಬ್ಬಕ್ಕೆ ಕೆಲಸ ಮಾಡ್ಬೇಕಂತಂದು ಊಟ ಮಾಡ್ತಕ್ಕಂಥ ಕೈನ ತೊಳ್ಕೊಳ್ಳಿಲ್ಲ, ಮುಸುರಿಂದ ಹತ್ತಿತ್ತು. ಹಂಗ ಏನ್ರಿ ಮುಸುರಿಗೈ ಒಳಗಿಂದ ಕೊಡ್ಲಿ ತಗೊಂಡು ತಾಯಿ ಬೆನ್ನಿಂದ ಬಂದು ತಾಯಿಗೆ ಯಾವಾದು ಕುಡ್ದಾಗ ಗೊತ್ತಿಲ್ಲ. ಬರೇ ಮಗನಿಗೆ ಅಂದ್ರೆ ಸಣ್ಣ ಮಗನಿಗೆ ನೀ ಮಾತಾಡು, ನಿನಗೆ ಯಾರು ಕೊಲೆ ಮಾಡ್ರಿ ಹೇಳು, ನಿನ್ನಂಥ ಬಂಗಾರದಂಥ ಮಗನಂದ ಯಾರು ಕೊಲೆ ಮಾಡ್ಯಾರ ಹೇಳು ಮಗ, ನಿನ್ನ ತಾಯಿ ಬಂದಿನಿ ಮಾತಾಡು, ನಿನ್ನ ಹಡದವ ಬಂದಿನಿ ಮಾತಾಡು ಒತ್ತಿಕೊಂಡೊಂದು ಮಗನ ಎದಿ ಮೇಲೆ ಅಂದ್ರೆ ತೆಲಿಕೊಟ್ಟಂದ ಅಳುವಂಥ ಪ್ರಸಂಗದೊಳಗೆ ಇವ ಏನು ಹಿರಿ ಮಗ ಬೆನ್ನಿಂದ ಬಂದು ನಿಂತಿದ್ದಲ್ಲ, ಮೊದಲೇ ಹಣ್ಣಾಗಿರ್ತಕ್ಕಂಥ ಜೀವ, ಮೊದಲೇ ದುಡ್ದಂದ ಸಣ್ಣ ಆಗಿರ್ತಕ್ಕಂಥ ಜೀವ ಹಿಂಗೆ ಕೊಡ್ಲಿ ಮೇಲೆ ಎತ್ತದ ಒಂದೇಟಂದ ತಾಯಿ ರುಂಡಿಗೆ ಅಂದ ಹೊಡೆದು ಬಿಟ್ಟ. ಯಾವಾಗಿಂದ ತಾಯಿ ರುಂಡ ಕತ್ತರಿಸಿ ಅಂದ ನೆಲಕ್ಕೆ ಬಿದ್ದು ನೋಡ್ರಿ, ತಾಯಿ ಅನ್ನೋದು ಕೂಡ ನೋಡಲಿಲ್ಲ. ಯಾವಾಗಿಂದ ತಾಯಿ ರುಂಡಿಗೆ ಅಂದ ಒಂದೇಟಂದ ಹೊಡೆದು ಬಿಟ್ಟ, ಯಾವಾಗಿಂದ ಹೊಡೆದ ಒಂದೇ ಎಟ್ಟಿಗೆಂದ ಕತ್ತರಿಸಿ ಅಂದ ತಾಯಿ ರುಂಡ ಒಂದು ಕಡೆಗೆ ಶರೀರ ಹಿಂಗೆ ಒತ್ತಾಡಕತ್ತದೆ, ಇನ್ನೊಂದು ಕಡೆಗೆ ಅಂದ ರುಂಡ ನೆಲಕ್ಕೆ ಬಿದ್ದಂದ ಪುಟಿಲಿಕ್ಕತ್ತದೆ. ಯಾವಾಗಿಂದ ತಾಯಿ ಹಿರಿ ಮಗನ ಮುಖ ನೋಡ್ತಾಳ, ನೋಡಿ ಅಳ್ಳಿಲ್ಲ. ಯಾವಾಗಿಂದ ಹಿರಿ ಮಗನ ಮುಖ ನೋಡಿ ನನ್ನ ಕಣ್ಣೀರು ಹಾಕಲಿಲ್ಲ, ಅಯ್ಯೋ ನನ್ನ ಕೊಲೆ ಮಾಡ್ದಲ್ಲ ಅಂತಕೊಂಡ ಕಣ್ಣೀರು ಹಾಕಲಿಲ್ಲ. ತಾಯಿಯೇ ಯಾವಾಗಿಂದ ಹಿರಿಯ ಮಗನ ಮುಖ ನೋಡಿ ಏನ್ರಿ ಸಾರ್ಥಕ ಆಯ್ತು ಮಗ, ಸಾರ್ಥಕ ಆಯ್ತು, ನಿನ್ನನ್ನು 9 ತಿಂಗಳ ನನ್ನ ಗರ್ಭದೊಳಗಿಂದ ಒತ್ತು ಎತ್ತು ಸಾಕಿ ಸಲಹೆ ನಿನಗೇನು ನಾ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ್ನಲ್ಲ, ತಾಯಿ ಋಣ ತೀರಿಸ್ಬಿಟ್ಟು ಮಗ, ತಾಯಿ ಋಣ ತೀರಿಸಿ ಮಗ. ನಿನ್ನ ತಮ್ಮನ ಕೊಲೆ ಮಾಡುವ ಲೆಕ್ಕ, ನಿನ್ನ ತಾಯಿನ ಕೊಲೆ ಮಾಡೋ ಲೆಕ್ಕ, ನೀನರೆ ಸುಖದಾಗಿರುವ ಮಗ, ನೀನರೆ ಸುಖದಾಗಿರುವ ಒತ್ತಿಕೊಂಡೊಂದು ಹತ್ತು ತಾಯಿ ರುಂಡ ಕಣ್ಣು ಮುಚ್ಚಿಬಿಡು. ನೋಡ್ರಿ ಇದನ್ನು ಯಾರು ಹೇಳ್ತಾರೆ? ತನ್ನನ್ನು ಕೊಲೆ ಮಾಡಿದ ಮಗ ತಮ್ಮನ್ನು ಕೊಲೆ ಮಾಡ್ಯಾನೆ, ಆದರೂ ತಾಯಿ ಕಳ್ಳ ಅಂತ ತೆಗೆದು ಹೆಂಗಿರ್ತದಂತಂದ್ರೆ ತನ್ನನ್ನು ಕೊಲೆ ಮಾಡಿದ್ರು ಕೂಡ ಮಗನಿಗೆ ಅಂದಂತಾಳ, ಮಗ ನಿನ್ನನ್ನು ಕೊಲೆ ಮಾಡಲೆಕ್ಕ ನೀನರೆ ಸುಖದಾಗಿರು, ನೀನರೆ ಆನಂದೊಳಗಿರು ಓ ಮಗ ತಿಳ್ಕೊಂಡಂದು ಮಗನಿಗೆ ಆಶೀರ್ವಾದ ಮಾಡಿ ಕಣ್ಣು ಮುಸ್ತಾಳ ಅಂತ ತಿಳ್ಕೊಂಡಂದ್ರ ಪ್ರೀತಿ ಮಾಡಿ ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿಗೆ ಒಂದು ಏಟು ಅಂತ ತಿರುಗಿ ನಿನ್ನ ಕಪಾಳ ಕುಡಿ ಏನ್ರಿ, ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿಗೆ ಒಂದು ಏಟಂದ ಹೊಡೆದ್ರ ಹೆಂಡತಿ ತಿರುಗಿ ಹೊಡಿತಾಳ. ಆದ್ರೆ ತಾಯಿ ಕೊಲೆ ಮಾಡಿದ್ರು ಕೂಡ ಮಗ, ಕೊಲೆ ಮಾಡಿದ್ರು ಮಗ ನೀ ಸುಖದಾಗಿರಪ್ಪ, ನೀ ಆನಂದಾಗಿರುವ ಮಗ, ನೀ ಸುಖದಾಗಿರುವ ತಗೊಂಡು ಬೇಡ ತಾಯಿ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತದೆ ಈ ಜಗದಲ್ಲಿ. ತಾಯಿ ನನ್ನ ಕೊಲೆ ಮಾಡಿದ್ರು ಒಂದು ತಾಯಿ ಏನಂತದ ತಗೊಂಡ ಕೇಳಿದ್ರ ಮಗ, ನೀ ತಾಯಿನ ಕೊಲೆ ಮಾಡಲೆಕ್ಕ, ನಿನ್ನ ತಮ್ಮನ ಕೊಲೆ ಮಾಡಲೆಕ್ಕ, ನೀನರೇ ಸುಖದಾಗಿರುವ ತಿಳ್ಕೊಂಡಂದು ತಾಯಿ ಮಗನಿಗೆಂದು ಆಶೀರ್ವಾದ ಮಾಡಿ ಯಾವಾಗಿಂದ ತಾಯಿ ರುಂಡ ಕಣ್ಣು ಮುಸ್ತು. ತಾಯಿನ ಕಾಲಿಂದ ಒಂದು ಕೈ ಹಿಡ್ದ, ತಮ್ಮನ ಕಾಲು ಒಂದು ಕೈ ಹಿಡ್ದ, ಅದರ ಎಳ್ಕೊಂತ ಅದೇನು ಬಂಗಾರದನ್ನ ಹಂಡೆ ಇತ್ತಲ್ಲ, ಚೆರಿಗೇನಿತ್ತಲ್ಲ ಅಲ್ಲಿಗೆಂದ ಎಳ್ಕೊಂಡು ತೊಗೊಂಬಂದ. ಅದು ಹಂಡೆ ತೆಗೆದಿಂದ ಮ್ಯಾಲಿಟ್ಟ, ಅದೇ ಕುಣ್ಯಾಗ ತಾಯಿನ ತಮ್ಮನ ಒಂದೇ ಕುಣ್ಯಾಗ ಹಾಕಿಂದ ಮಣ್ಣು ಮುಚ್ಚದ. ರಾತ್ರಿ 8 ಗಂಟೆ ಸಮಯ ಆಗಿತ್ತು ಏನ್ರಿ, ತಲೆ ಮೇಗಿಂದ ಬಂಗಾರದ ಹಂಡೆ ಹೊತ್ಕೊಂಡು ಇನ್ಯಾರು ಕೇಳೋರು ನನಗೆ? ಕೇಳಬೇಕಾಗಿರ್ತಕ್ಕಂಥ ತಮ್ಮ ಕೇಳಬೇಕಾಗಿತ್ತು, ತಾಯಿ ಕೇಳಬೇಕಾಗಿತ್ತು. ಕೇಳಬೇಕಾದವ್ರೆ ಅವರಿಬ್ಬರು ಕೂಡ ಸತ್ತು ಹೋದ ಬಳಕ ಇನ್ಯಾರು ನನಗೆ ಕೇಳ್ತಾರೆ ತಗೊಂಡು ರಾತ್ರಿ 8 ಗಂಟೆ ಸಮಯಕ್ಕೆ ತಲೆ ಮೇಗಿಂದ ಬಂಗಾರದ ಹಂಡೆ ಹೊತ್ಕೊಂಡು ಏನ್ರಿ ಮನೆ ಕಡೆಯಿಂದ ಬರ್ತಿದ್ದ. ದಾರ್ಯಾಗ ಒಂದು ಹಳ್ಳ, ಅವನ ಎದುರಿಗೆ ಒಂದು 4 ಮಂದಿ ಭೇಟಿ ಆದರು. ಒಂದು 4 ಮಂದಿ ಭೇಟಿ ಆದರು. ಏಯ್ ಏನವ ಕೆಳಗಿಳಿಸು, ಇದರ ಏನಿಲ್ಲ ನೀರವ ಅಂದ. ನಮಗೆ ನೀರಡಿಕೆನಾಗ್ಯದ ಕೆಳಗಿಳಿಸು ಅಂದರು. ಏನ್ರಿ ನಾ ಇಳಿಸಂಗಿಲ್ಲ ಅಂದ. ಅವ ಇನ್ನೊಬ್ಬ ಏನಂದ, ಅವನಿಗೇನು ಕೇಳಾಗತ್ತಿದೆ ಅಟ್ಟು 4 ಒತ್ತ ಒದಿರಿ ತಾನೇ ಕೆಳಗಿಳಿಸ್ತಾನೆ. ಏನ್ರಿ 4 ಒದಿರಿ ತಾನೇ ಕೆಳಗಿಳಿಸ್ತಾನೆ. ಯಾವಾಗಿಂದ 4 ಒದಿರಿ ಕೆಳಗಿಳಿಸ್ತಾನ ತಂದಾಗ 4 ಒದ್ದು ಹಂಡೆ ಕೆಳಗಿಳಿಸಿದ್ರು. ಹಿಂಗೆ ಬ್ಯಾಟ್ರಿ ಹಾಕಿ ನೋಡಿದ್ರು, ಬಂಗಾರ ತುಂಬಿತ್ತು ಹಂಡೆ ತುಂಬ. ಇವರು 4 ಮಂದಿ ಏನಂದ್ರು, ದೋಸ್ತ ಇನ್ನು ಮುಂದೆ ನಾವು ಜೀವನ ಇರುತ್ತಾನ ಯಾರ ಮನೆಗೆ ಕಳತನಕ್ಕೆ ಹೋಗೋದು ಬೇಡ ಅಂದ್ರು. ಇಟ್ಟು ಬಂಗಾರ ಸಿಕ್ಕ ಬಳಕ ಏನ್ರಿ, ಇಟ್ಟು ಬಂಗಾರ ಸಿಕ್ಕ ಬಳಕ ಇನ್ನು ಮತ್ತೊಬ್ರ ಮನೆಗೆ ಕಳತನಕ್ಕೆ ಹೋಗುದು ಅದಕ್ಕೆ, ಇನ್ನೊಬ್ರ ಮನೆಗೆ ಕಳತನಕ್ಕೆ ಹೋಗುದು ಬೇಡ ಹತ್ತಿಕೊಂಡಂದು ಇವ್ರು 4 ಮಂದಿ ಅಂದ್ರು. ಮತ್ತು ಇವನಿಗೇನು ಮಾಡ್ತೀರಿ ಅಂದರು. ಯಾರಿಗೆ ಹಂಡೆ ಹೊತ್ಕೊಂಡು ಹೊಂಟಿದ್ನಲ್ಲ ಇವನಿಗೇನು ಮಾಡ್ತೀರಿ? ಯಾವಾಗಿಂದ ಇವನಿಗೇನು ಮಾಡೋದತ್ತಂದ್ರೆ ಏನ್ರಿ, ಈ ಸುದ್ದಿ ಅಂದ ಊರಾಗಿಂದ ಹೋಗಬಾರ್ದಾಗಿತ್ತು ಅಂದ್ರೆ ಇವನಿಗೆ ಸಣ್ಣಗೆ ಕಡ್ದು ಆ ಕಡಿಟ್ಟು ಹೋಗೋದು ಬಿಡೋ. ಏನ್ರಿ ನಿಜಗುಣ ಶಿವಗಳು ಹೇಳ್ತಾರಿಲ್ಲ, ಹಿಂದಿನ ಪುಣ್ಯವನ್ನು ಹಿಂದುಂಡುಡಬೇಕಾತ್ಮ, ಹಿಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ಅವಾಗ ಏನು ಹೇಳ್ತೀವಿ ನಿಜಗುಣ ಶಿವಗಳು, ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪುಣ್ಯ ಈ ಜನ್ಮದಾಗ ಉಣಬೇಕು ಅಂತಿದ್ರು. ಈಗ ಹಂಗಲ್ಲಿಗೆ ಮುಂಜಾನೆ ಪಾಪ ಮಾಡ್ದು ಹೊತ್ತು ಮುಣತನ ಉಣೋದು. ಏನ್ರಿ ಹೊತ್ತು ಮಣಿಗೆ ಪಾಪ ಮಾಡ್ದು ಹೊತ್ತು ಉಂಡ್ರತನ ಉಣ್ಬೇಕು. ಯಾಕ್ರೆ ಅಂತಿರ್ತೀರಿ ನೀವು, ನೋಡಿ ನಮ್ಮ ಇದ್ರಿಗೆ ಎಟ್ಟೆ ಉರಿ ತಿತ್ತಿದ್ರು ಬಾಯ ಮಾಡಿ
ಹ್ಯಾಂಗೆ ಹೋಯ್ತು ನೋಡಂತ ಅಂತಾರಲ್ಲ. ಎಷ್ಟು ಉರಿತಿತ್ತು ಹೋಯ್ತು ನೋಡ ತಗೊಂಡಂತಾರ ಏನ್ರಿ. ಅವಾಗಿನ ಹೆಂಗಂದ ಈಗಂದ ಲೇಟ್ ಇಲ್ಲೀಗ. ಅವಾಗೆಲ್ಲ ಲೇಟ್ ಇತ್ತು. ಅವಾಗಿಂದ ಪಾಪ ತುಂಬಬೇಕಾದ್ರಿಂದ ಭಾಳ ಲೇಟ್ ಇತ್ತು. ಈಗ ಹಂಗಲ್ಲ. ಈಗ ಮುಂಜಾನೆ ಪಾಪ ಮಾಡಿದೆ ಹೊತ್ತು ಮುಣುಗ್ತಾನ ಅದು ಉಂಡೆ ಹೋಗಬೇಕು. ಹೊತ್ತು ಮುಣುಗದಿತ್ತು ಮಾಡ್ದ ಪಾಪ ಏನ್ರಿ ಹೊತ್ತು ಉಂಡದ್ರಾಗಿಂದ ಉಣ್ಬೇಕು. ಇವೆಲ್ಲ ಯಾಕೆ ನಡೆದಾವಂತೀರಿ? ಕುಂತಲ್ಲೇ ನಡೆದಾವ ಏನ್ರಿ. ಮನುಷ್ಯನ ಜೀವನದೊಳಗೆ ಏನ್ರಿ ನಾ ಹೇಳಕತ್ತೀನಿ ನಿಮಗೆ ಯಾವ್ದು ಬರ್ತದೆ ಯಾವ್ದು ಹೋಗ್ತದ ಅನ್ನೋದಕ್ಕೆ ನಿಮ್ಗೆ ಅದಕ್ಕಾಗಿ ಹೇಳಕತ್ತೀನಿ ನಾನು ನಿಮಗೆ. ತರುಣ ಸಾಗರ ಮುನಿಗಳ ತಗೊಂಡಿದ್ರು ಮನುಷ್ಯ ಇವ ಸ್ವರ್ಗಕ್ಕೆ ಹೋಗೋನೋ ನರಕಕ್ಕೆ ಹೋಗೋನೋ ಅನ್ನೋದನ್ನು ಯಾವಾಗ ಗೊತ್ತಾಗದ ತಗೊಂಡು ಕೇಳಿದ್ರೆ ಅವ ಜೀವಂತಿದ್ದಾಗಿಂದ ಗೊತ್ತಾಗಂಗಿಲ್ಲ, ಸತ್ತು ಬಳಕೆಯಿಂದ ಗೊತ್ತಾಗದತ್ತ. ಅವನು ಹೆಣ ಒಯ್ಯುವಂಥ ಪ್ರಸಂಗದೊಳಗೆ ಒಂದು 4 ಮಂದಿ ಸಾಯಿಬಾರ್ದಾಗಿತ್ತು ರೀ. ಇನ್ನೊಂದು 4 ದಿವಸ ಇರಬೇಕಾಗಿತ್ತು ಹೊತ್ತುಕೊಂಡು ಒಂದು 4 ಮಂದಿ ಅಂದ್ರೆ ಸಾಕು ಅವ ಸ್ವರ್ಗಕ್ಕೆ ಹೋಗ್ಕನ್ನ ತಿಳ್ಕೊಬೇಕತ್ತ. ಮತ್ತು ಊರಾಗ ಒಂದು ಸತ್ತು ಹೊತ್ತಂದ್ರೆ ಚಲೋ ಹೋಯ್ತು ರೀ. ಊರಾಗ ಬೆಂಕಿ ಹಚ್ಕೊತಿತ್ತು. ಅದಕ್ಕೇನು ದೇವ್ರಿಗೆ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ಮತ್ತೊಂದು ಗೊತ್ತಿಲ್ಲ ಏನ್ರಿ. ಯಾವುದು ಕೂಡ ಗೊತ್ತಿದ್ದಿಲ್ಲ. ಊರಾಗಿಂದ ಬೆಂಕಿ ಹಚ್ಕೋತಿಂದ ಅಡ್ಡಾಡ್ತಿತ್ತು. ಊರು ಮಂದಿ ಜೋಡಿ ಜಗಳಾಡ್ಕೋತಿಂದ ಅಡ್ಡಾಡ್ತಿತ್ತು. ಊರಾಗಿಂದ ಹೋಯ್ತಲ್ರಿ ಚಲೋ ಹೋಯ್ತು. ಯಪ್ಪ ಊರು ಶಾಂತ ಆಯ್ತತ್ತ. ಇವ ಎಲ್ಲಿಗೆ ಹೋಗ್ಕನ ತಿಳ್ಕೊಬೇಕು? ನರಕಕ್ಕೆ ಹೋಗ್ಕನ ತಿಳ್ಕೊಬೇಕು ಏನ್ರಿ. ಜನರು ವಾಣಿ ಒಳಗೇನದ ಸ್ವರ್ಗ ನರಕ. ಯಾವ ಇನ್ನೊಂದು 4 ದಿವಸದಿಂದ ಇರಬೇಕಾಗಿತ್ತಪ್ಪ. ಊರಾಗಿಂದ ಒಳ್ಳೆ ಕೆಲಸ ಇತ್ತು. ಏನಿದ್ರು ನ್ಯಾಯ ಪಂಚಾಯಿತಿ ಮಾಡವ, ಸತ್ಯಕ್ಕೆ ಸತ್ಯನೇ ಹೇಳವ, ಸುಳ್ಳಿಗೆಂದು ಸುಳ್ಳೇ ಹೇಳವ ಏನ್ರಿ. ಧರ್ಮವಂತನಾಗಿದ್ದ, ಗುಡಿ ಅಂತಿದ್ದ, ಗುಂಡಾರ ಅಂತಿದ್ದ, ಪುರಾಣ ಅಂತಿದ್ದ, ಪ್ರವಚನ ಅಂತಿದ್ದ. ಏನು ಎಲ್ಲೇ ಒಳ್ಳೆ ಕೆಲಸ ನಡೆದ್ರು ಹೋಗಿ ನಿಂತ್ಕೊಂಡು ದುಡಿತಿದ್ದನ್ರಪ್ಪ. ಇನ್ನೊಂದು 4 ದಿವಸದಿಂದ ಇರಬೇಕಾಗಿತ್ತು ಹೊತ್ತುಕೊಂಡಂದ್ರೆ ಅವ ಸ್ವರ್ಗಕ್ಕೆ ಹೋಗ್ಕನ್ನ ತಿಳ್ಕೊಬೇಕಂತ. ಮತ್ತು ಅದೇ 4 ಮಂದಿ ಬಾಯಾಗಂದ ನೋಡ್ರಿ. ಅದಕ್ಕಾಗಿ ನಂತರ 4 ಮಂದಿ ನಾಲಿಗೆ ಮ್ಯಾಗಿರ್ಬೇಕು, 4 ಮಂದಿ ಹಲ್ಲಾಗಿರ್ಬಾರ್ದು. ಹಲ್ಲಾಗಿದ್ರೆ ನರಕಕ್ಕೆ ಹೋಗ್ಕನ, 4 ಮಂದಿ ನಾಲಿಗೆ ಮ್ಯಾಗಿದ್ರೆ ಸ್ವರ್ಗಕ್ಕೆ ಹೋಗ್ಕನ ತಿಳ್ಕೊಬೇಕು. ಯಾವಾಗ ಮತ್ತು ಇವ ಮಾಡಿರ್ತಕ್ಕಂಥ ಪಾಪ ತಾಯಿನ ಕೊಲೆ ಮಾಡ್ಯಾನ, ತಮ್ಮನ ಕೊಲೆ ಮಾಡ್ಯಾನ. ಮತ್ತು ಮಾಡಿದ್ದು ಪಾಪ ಹೆಂಗೆ ಹೋಗ್ತದೆ ಹೇಳ್ರಿ. ನಾವು ಏನು ಮಾಡಿರ್ತೀವಿ ಅನ್ನೋದು ಉಣ್ಣೇಬೇಕು ಏನ್ರಿ. ದೊಡ್ಡ ದಾದಾದನ ದೊಡ್ಡ ಗುಂಡಾದನ ತಗೊಂಡಂತಿರ್ತಲ್ಲ ಅದು ಮಂದಿಗೆ ಅಂದ್ರೆ ಕಡ್ಕೋತೀರಿ ಹೇಳಿ. ಇದಕ್ಕೂ ಒಂದು ದಿವ್ಸ ಕಡಿಸ್ಕೊಂಡೇ ಹೋಗೋದು. ನಾವು ಏನು ಮಾಡಿರ್ತಾನೆ ಅದು ಅದ್ರಾಗೆ ಹೋಗವ. ಈ ಕಡೆ ತಾಯಿನ ಕೊಲೆ ಮಾಡ್ಯಾನ, ತಮ್ಮನ ಕೊಲೆ ಮಾಡ್ಯಾನ. ಅವಂದು ಹೆಂಗೆ ಹೋಗ್ತದ್ರಿ. ಇವರಂದ್ರು ಇವನು ಸಣ್ಣಗೆ ಇದು ಊರು ಸುದ್ದಿ ಹೋಗಬಾರ್ದಾಗಿತ್ತು ಊರಾಗತ್ತದ. ಇದಕ್ಕೆ ಸಣ್ಣಗೆ ಕಡ್ದು ಹಾಕ್ಬಿಡೋದು. ಹೇಳ್ತೀನಿ ನಿಮಗೆ. ಇಬ್ಬರು ಹಿಡಿದು ಕೆಳಗೆ ಕೆಡಬೋದ್ರು. ಒಬ್ಬ ಕಾಲು ಮ್ಯಾಗಂದ ಕಾಲಿಟ್ಟ, ಒಬ್ಬ ಕೈ ಮ್ಯಾಗಂದ ಕಾಲಿಟ್ಟ, ಒಬ್ಬ ಒಂದು ಅವನ ಕೈಯಿಂದ ಕೊಡ್ಲಿ ತೊಗೊಂಡು ಅವನಿಗೆ ಸಣ್ಣಗೆ ಕಡ್ಯಾವ. ಒಂದೊಂದು ಏಟು ಹೊಡೆದುಕೊಳ್ಳೋಣ ಅವ್ವಾ ತಗೊಂಡು ಚೀರ್ತಿದ್ದ ಏನ್ರಿ. ಅವು ಇದ್ರೆ ಬರ್ಬೇಕಲ್ರಿ. ಒಂದೊಂದು ಏಟಂದ ಹೊಡೆದ್ರಂದ ಯಾವತ್ತು ಕೂಡ ಚೀರ್ತಿದ್ದ ಏನ್ರಿ. ತಾಯಿ ಹೆಂಗೆ ಬರ್ಲಿಕ್ಕೆ ಸಾಧ್ಯತೆ ಹೇಳ್ರಿ ನೋಡೋಣ. ತಾಯಿನ ಕೊಲೆ ಮಾಡಿರ್ತಕ್ಕಂಥ ಪಾಪಿಗಳಿಗೆ ಕಾಪಾಡಕ್ಕೆ ಜಗತ್ತಿನ ಯಾವ ದೇವರು ಕೂಡ ಬರಂಗಿಲ್ಲ. ಪಾಪಿಗಳನ್ನು ಕಾಪಾಡಕ್ಕೆ ಯಾರೂ ಕೂಡ ಬರಂಗಿಲ್ಲ. 4 ಮಂದಿಗೆ ನಾವು ಹಚ್ಕೊಂಡಿದ್ದೇವತ್ತಂದ್ರೆ, 4 ಮಂದಿ ಪ್ರೀತಿ ಗಳಿಸ್ಕೊಂಡಿದ್ದೇವತ್ತಂದ್ರೆ ನಮ್ಮ ಆಪತ್ತು ಕಾಲದೊಳಗೆ ಆ 4 ಮಂದಿ ಬಂದು ನಮ್ಮನ್ನು ಕಾಪಾಡ್ತಾರ ಏನ್ರಿ. 4 ಮಂದಿ ನಮ್ಮನ್ನು ಕಾಪಾಡ್ತಾರೆ. ಯಾರು ಕೂಡ ಕಾಪಾಡಲಿಲ್ಲ. ಸಣ್ಣಗೆ ಕಡಿದ್ರು, ಇಂಚಿಂಚಾಗಿಂದ ಕಡಿದ್ರು, ಅವ್ವ ತಗೊಂಡು ಕಷ್ಟಪಟ್ಟು ಚೀರಿಯಿಂದ ಕೊನೆಗೆಂದ ರುಂಡು ಕಡಿದ್ರು. ಕಲಾಸಾಗಿವಾದ ಆ ಕಡೆ ಇಟ್ಟಿಂದ ಒಗದ್ರು. ಇವರು 4 ಮಂದಿ ಹಂಡೆ ತೊಗೊಂಡು ಅಲ್ಲೇ ಮಗ್ಲು ಒಬ್ಬನ ಹೊಲ ಏನ್ರಿ. ಅಲ್ಲೊಂದು ಬಾವಿ ದಂಡಿಗೆ ಒಂದು ಗಿಡ ಇತ್ತು. ಹೋಗಿ ಪಾಲ ಮಾಡ್ಕೋಬೇಕಂತೇಳಿ ಕುಂತು 4 ಮಂದಿ ಕಾಳ್ರು. ಯಾವಾಗಿಂದ ಹಂಚ್ಕೋಬೇಕಂತ ಕುಂದ್ರದ್ರಾಗ ಅದ್ರಾಗ ಸುಮ್ಮ ಹಂಚ್ಕೋಬೇಕಿಲ್ಲ. ಅದ್ರಾಗ ಒಂದು ಏನತ್ತು, ಹಿಟ್ಟು ಸಂಪತ್ತು ಸಿಕ್ಕದು ಹಂಗೆ ಹಂಚ್ಕೋತಿರೋ. ಸ್ವೀಟ್ ತಿಂದು ಹಂಚ್ಕೊಳ್ಳೋನು, ಸ್ವೀಟ್ ತಿಂದು ಹಂಚ್ಕೊಳ್ಳೋನು. ಆಯ್ತು ಹೋಗಿ ಬರ್ರಿ ಇಬ್ರು ತೊಗೊಂಬರಿ, ಪೇಡ ತೊಗೊಂಬರಿ ತೊಗೊಂಡು ಎರಡು ಬಂದು ಊರಾಗ ಬರೋದ್ರಾಗಿ ಪೇಡ ತರ್ಲಕ್ಕೇನು ಬಂದಿದ್ವಲ್ಲ ಯುವಕರು ಬಳಿ ಕೆಟ್ಟ ಬುದ್ಧಿ ಬಿಡ್ತು. ಇವ್ರಂದ್ರು ಅಲ್ಲಿ ಹಂಡೆದ ಬಳಿ ಪುತ್ತವ್ರಿಗೆ ಯಾಕೆ ಕೊಡೋನು ಅಂದ್ರಿ. ಹಂಡೆದ ಬಳಿ ಇದ್ದವ್ರಿಗೆ ಯಾಕೆ ಕೊಡೋನು. ನಾವು ಇಬ್ಬರೇ ಹಂಚ್ಕೊಂಡು ಬಿಟ್ಟೇವೆ. ನಮ್ಮ ಕರೋಡಪತಿನಿ ಯಾರು ಆಗಂಗಿಲ್ಲ. ಅದೀಗ ಹೆಂಗೆ ಮಾಡೋನು. ಈ ಪೇಡದಾಗ ವಿಷ ಹಾಕೊಂಡು ಹೋಯ್ತು ತಿನ್ಸಾನ ಅವ್ರಿಗೆ. ಹೇಳ್ತೀನಿ ಪೇಡದಾಗಿಂದ ವಿಷ ಹಾಕೋದು. ಯಾವಾಗಿಂದ ಪೇಡದೊಳಗಿಂದ ವಿಷ ಹಾಕೊಂಡು ತೊಗೊಂಡು ಬಂದರು. ಇವರು ಪೇಡ ತರೋದ್ರೊಳಗೆ ಅವರಿಬ್ರು ಅಲ್ಲಿ ಪ್ಲ್ಯಾನ್ ಹಾಕಿದ್ರು ಏನ್ರಿ. ಆ ಮಕ್ಕಳಿಗೆ ಯಾಕೆ ಕೊಡೋಣತ್ತಂದು ಇವ್ರು ಪೇಡ ತೊಗೊಂಡು ಬಂದರು. ಬಂದ ಒಳಕಂದ ಅವರು ಹಂಡೆದ ಬಳಿ ಕೂತಿರಲ್ಲ. ನೀವು ಊರಾಗೆಲ್ಲ ತಿರುಗಾಡಿ ಬಂದಿರಿ, ಇದು ಲಕ್ಷ್ಮಿ ಅದು ಹಂಗೆ ಮುಟ್ಟಬಾರ್ದು. ಇಲ್ಲೇ ಬಾಯನ್ನು ಮುಖ ತೊಕೋರಿ, ಮುಖ ತೊಕೋರಿ ಅಂದ್ಕೊಳ್ಳೋಣ. ಅವ್ರ ಮಾತು ನಂಬಿ ಅಡ್ಡು ಏನು ಮಾಡೋದು, ಬಾಯಾಗ ಇಳಿದು ಬಗ್ಗೆ ಮಾರಿ ತೊಗೊಳ ಹಿಂತಿಂತ ಕಲ್ ತೊಗೊಂಡು ಎತ್ತಿ ಹೋಗೋದು. ಆಯ್ತು ಅವೆಡ್ಡು ಬಾಯಾಗೆ ಸೆಡದು, ಅವೆಡ್ಡು ಬಾಯಾಗೆ ವಾದು. ಉಳಿದ್ರಿ ಎಸ್ ಮಂದಿ? ಇಬ್ಬರು ಉಳಿದ್ರು. ಇವ್ರಿಗೆ ದೊಡ್ಡ ಖುಷಿ. ದೋಸ್ತ ಇನ್ನೇನು
ಯಾರು ನಮಗೆ ಕೇಳೋರು ನಾವು ಇಬ್ಬರು ಇದ್ರಾಗ ಹಂಚ್ಕೊಂಡು ಬಿಟ್ಟೇವಂದ್ರೆ ಈ ತಾಲೂಕಿನೊಳಗೆ ನಮ್ಮ ಶ್ರೀಮಂತಿರಂಗಿಲ್ಲ ಬಾ ತಿಕ್ಕೊಂಡು ನಡಬರಕ್ಕೆ ಹಂಡೆ ಇಟ್ಟರು ಆ ಕಡೆ ಕೂತ ಈ ಕಡೆ ಕೂತ ಕುಂತು ಕುಳನ ಇವೇನಂದ ದೋಸ್ತ ಹಂಗೆ ಹಂಗೆ ಹಂಚ್ಕೋತೀವೋ ಹೆಂಗೂ ಪೇಡೆ ತಂದಾರ ಪೇಡೆ ತಿಂದು ಹಂಚ್ಕೊಳ್ಳೋನು ಏನ್ರಿ ಪೇಡೆ ತಿಂದು ಹಂಚ್ಕೊಳ್ಳೋನು ಹಂಗೆ ತಿನ್ನೋದು ಬೇಡ ಇದು ಪೇಡೆ ಬರೀ ಹಂಗೆ ತಿಂತಿದೆ ನೀ ನನಗೆ ತಿನ್ನಿಸು ನಾನು ನಿನಗೆ ತಿನ್ನಿಸ್ತೀನಿ ಯಾಕ್ರಿ ಮತ್ತು ಅಟ್ಟು ಖುಷಿ ನಮ್ಮಲ್ಲಿ ಹೊಸದಾಗಿ ಲಗ್ನ ಆಗಿದ್ದು ಒಂದು 2 ಲಗ್ನ ಆಗ್ಯಾವ ಕನ್ನಡ ಶಾಲೆ ಮಾಸ್ತರ್ ಇದ್ದಾವ ಮನ್ಯಾಗಂದ ಅತ್ತಿ ಬೇಡ ಮಾವು ಬೇಡ ಯಾರು ಇದ್ದಿಲ್ಲ ಪರದೇಶಂಗೆ ಅಡ್ಡ ಇದ್ದು ಮನ್ಯಾಗ ರಾತ್ರಿಗಂದ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದು ಕೂಡ ಅಡುಗೆ ಮಾಡಿದೇನ ಹಾಂ ಮಾಡೇನ್ರಿ ತುಂಬ ಊಟ ಹಸಿವಾಗ್ಯದ 8:30 9 ಆಗಿತ್ತು ಎಲ್ಲ ಡೈನಿಂಗ್ ಟೇಬಲ್ ಏನ್ರಿ ಟೇಬಲ್ ಸಿಸ್ಟಮೇ ಊಟ ಯಾಕಂದ್ರೆ ನೆಲ ಮ್ಯಾಗ ಕುಂದ್ರಕ್ಕಾಗಲ್ದು ಯಾರಿಗೆ ಯಾಕೆ ಕುಂದ್ರಕ್ಕಾಗಲ್ಲ ಅಂತಾನೆ ಕಾಲು ಆಡೋಣಿಗೆ ಆದಂಗೆ ಆಗ್ಯಾದ ಒಬ್ಬರು ಕಾಲನ್ನು ಸುತ್ತಿಲ್ಲ ಏನ್ರಿ ಈ ಬಹುಶಃ ಅಂದ ಈ ಕುರ್ಚಿ ಮ್ಯಾಗ ಕೂತಾರವ್ರು ಕಾಲು ಹಿಡ್ದವ್ರಿಗೆ ಕಾಣ್ತಾರೆ ಏನ್ರಿ ಯಾರು ಕಾಲು ಜೊಗಿ ಬಿಟ್ಕೊಂಡು ಕೂತಾರ ಅವ್ರು ಕಾಲು ಹಿಡ್ದವ ತಿಳ್ಕೊಬೇಕು